ಹಾಯ್ ಹಲೋ ನಮಸ್ಕಾರ. ಇವತ್ತು ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಾನಿದ್ದೀನಿ. ಯಾಕಂದರೆ ಇವತ್ತು ತುಂಬ ಅದ್ಭುತವಾದಂತಹ ಒಂದು ಸಂದರ್ಶನ ಅಂತ ಹೇಳ್ಬೋದು. ಯಾಕಂದರೆ ಇವ್ರ ಜೊತೆ ಮಾತಾಡಬೇಕು ಅಂದರೆ ಏನೋ ಒಂಥರ ನನಗೆ ವೈಯಕ್ತಿಕವಾಗಿ ನಂಗೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಅದ್ಭುತ ನಟರು ಆ್ಯಂಡ್ ಸಾಮಾಜಿಕ ಹೋರಾಟಗಾರರು, ನಮ್ಮೆಲ್ಲರ ಪ್ರೀತಿಯ ಆದ್ಯತೆಗಳ ಮುಖಾಂತರವಾಗಿ ನಮಗೆಲ್ಲರಿಗೂ ಪರಿಚಯ ಆದಂತಹ ಅಹಿಂಸಾ ಚೇತನ್ ಸರ್ ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಅವ್ರ ಜೊತೆ ಒಂದಿಷ್ಟು ಮಾತುಕತೆ ಮಾಡ್ತಾ ಹೋಗೋಣ ಸರ್. ಮೊದಲನೇದಾಗಿ ಆತ್ಮೀಯ ಸ್ವಾಗತ ಸರ್. ರವಿಕುಮಾರ್ ಅವರೇ ನಮಸ್ಕಾರ ಸರ್, ಹೇಗಿದ್ದೀರಿ ಸರ್? ಫಸ್ಟ್ ಆಫ್ ಆಲ್ ಭಾಳ ಚೆನ್ನಾಗಿದೆ. ತುಂಬ ಬ್ಯುಸಿ ಶೆಡ್ಯೂಲ್. ಯಾಕಂದರೆ ನಾನು ಫೋನ್ ಮಾಡ್ತಾ ಇದ್ದೆ, ಬಟ್ ಅಲ್ಲಿ ಇಲ್ಲಿ ಓಡಾಡುವಂಥ ಒಂದಿಷ್ಟು ವಿಚಾರಗಳು, ಒಂದಿಷ್ಟು ಸಾಮಾಜಿಕ ಕೆಲಸಗಳು ನಡೀತಾ ಇರುವಂಥದ್ದು. ಹೌದು, ನಾವು ರಾಜ್ಯ ಮಟ್ಟದಲ್ಲಿ ಪ್ರತಿಯೊಂದು ಮತಕ್ಷೇತ್ರದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಒಂದು ರಾಜಕೀಯ ಪ್ರಜ್ಞೆ ಮತ್ತು ಒಂದು ಪರಿವರ್ತನೆಯ ಹಾದಿನಲ್ಲಿ ಹೆಂಗೆ ಕೆಲಸ ಮಾಡ್ಬೋದು ಅಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ. ನಿಜಕ್ಕೂ ಖುಷಿ ಆಗುತ್ತೆ. ಯಾಕಂದರೆ ಸರ್, ನನ್ನ ಒಂದು ಮೊದಲನೇ ಪ್ರಶ್ನೆ ಏನಂತಂದರೆ, ಒಬ್ಬ ಸೆಲೆಬ್ರಿಟಿ ಆದಂಥವರು ಒಂದು ಯಶಸ್ಸಿಗೋಸ್ಕರ ಕಾಯ್ತಾ ಇರ್ತಾರೆ. ಬಟ್ ಆ ಯಶಸ್ಸನ್ನು ಸಿಕ್ಕ ನಂತರದಲ್ಲಿ ಅದನ್ನು ಉಳಿಸ್ಕೊಳ್ಳುವಂಥದ್ದು, ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳುವಂತಹ ಸಂಖ್ಯೆನೇ ಜಾಸ್ತಿ ಇರುತ್ತೆ. ಬಟ್ ಅದನ್ನು ಒಂದು ಸೈಡ್ ಇಟ್ಕೊಂಡು ಒಂದು ಯಶಸ್ಸನ್ನು ಅಭೂತಪೂರ್ವವಾದಂಥ ಯಶಸ್ಸನ್ನು ನೀವು ಪಡ್ಕೋತೀರಾ. ಪಡ್ಕೊಂಡು ನಂತರದಲ್ಲೂ ಕೂಡ ಸಾಮಾಜಿಕ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಳುವಂಥದ್ದು ಸಾಮಾನ್ಯದ ಕೆಲಸವಾಗಿರಲ್ಲ. ಬಟ್ ಯಾಕೆ ಸರ್ ಆ ಕಡೆದು ಒಲವು ಜಾಸ್ತಿ ಆಯಿತು ಅಂತ ನಿಮಗೆ? ನಮಗೆ ಎರಡು ವಿಚಾರ ಬರುತ್ತೆ ಇಲ್ಲಿ. ಮೊದಲನೇದಾಗಿ, ನೀವು ಸೆಲೆಬ್ರಿಟಿ ಆಗಬೇಕಾಗಿರೋರು ಅಥವಾ ಆಗೋ ಆಸಕ್ತಿ ಇರೋರು ಮನಸ್ಥಿತಿ ಹೇಗಿರುತ್ತೆ? ಅವರು ಸೆಲೆಬ್ರಿಟಿನೇ ಅವ್ರ ಗುರಿಯಾಗಿರುತ್ತೆ, ಅದೇ ಅವ್ರ ಉದ್ದೇಶ ಆಗಿರುತ್ತೆ. ಅದಕ್ಕೆ ಅವರು ಒಂದು ರೀತಿ ಅದ್ರ ತಕ್ಕಂತೆ ಕೆಲಸ ಮಾಡ್ತಾ ಇರ್ತಾರೆ. ನನಗೆ ಆ ಆಲೋಚನೆ ಇರಲಿಲ್ಲ. ನಾನು ಬಂದಿದ್ದು ಸೇವೆ ಮಾಡೋಕ್ಕೆ, ಜನರಿಗೆ ಹೆಂಗೆ ನಾನು ವಾಪಸ್ ಕೊಡ್ಬೋದು ಅನ್ನೋ ಉದ್ದೇಶದಿಂದ ನಾನು ಬಂದಿದ್ದು ಸಮಾಜಕ್ಕೆ. ಬೈ ಚಾನ್ಸ್ ಆಗಿ ನನಗೆ ಈ ಸಿನಿಮಾ ಸಿಕ್ಕಿ ಅದರಿಂದ ನನಗೆ ಸ್ವಲ್ಪ ಜನ ಅನೇಕರ ಒಂದು ಪ್ರತಿಭೆಯಿಂದ ನನಗೂ ಕೂಡ ಸಿನಿಮಾದಲ್ಲಿ ಹೆಸರು ಮಾಡ್ಕೊಳ್ಳೋಕೆ ಅವಕಾಶ ಸಿಕ್ತು. ಸೊ ಅದು ಒಂದು ಆ ಇಂಟೆನ್ಷನ್ನು ಬೇರೆ ಇತ್ತು. ಎರಡನೇದಾಗಿ, ಯಾವಾಗ ಇಂಟೆನ್ಷನ್ ಬೇರೆ ಇರುತ್ತೋ, ನೀವು ಹೆಸರು ಮಾಡಿಕೊಂಡ್ರೂ ನಿಮ್ಮ ಮೂಲ ಉದ್ದೇಶಕ್ಕೆ ಬರೋದು ಅದು ಒಂದು ರೀತಿ ನನಗೆ ಮುಖ್ಯ ಅನಿಸ್ತು. ನನಗೆ ಅದೇ ಥರ ಸಪೋರ್ಟ್ ಸಿಸ್ಟಮ್ ಇತ್ತು, ಫ್ಯಾಮಿಲಿ ಒಂದು ರೀತಿ, ನೀನು ನೋಡಪ್ಪ, ನೀನು ಬಂದಿದ್ದು ಸಿನಿಮಾ ಮಾಡೋದಕ್ಕಿಂತ ಹೆಚ್ಚಾಗಿ ನೀನು ಬಂದು ಸಮಾಜ ಸೇವೆ ಮಾಡೋಕ್ಕೆ, ಒಂದು ಪರಿವರ್ತನೆಗೆ, ಒಂದು ಸ್ವಲ್ಪ ಸಹಾಯ ಮಾಡೋಕ್ಕೆ ನೀನು ಬಂದಿದ್ದು. ಅದನ್ನು ನೀನು ಜ್ಞಾಪಕ ಇಟ್ಕೊಂಡು ಸಪೋರ್ಟ್ ಸಿಸ್ಟಮ್ ಇತ್ತು. ನನ್ನ ಮನಸ್ಸಲ್ಲೂ ಅದು ಯಾವಾಗಲೂ ಇತ್ತು. ಸೊ ನನಗೆ ಸಿನಿಮಾ ಸೇರೋಕ್ಕೆ ಒಂದು ಕಾರಣನೇ ಎಲ್ಲೋ ಒಂದು ಕಡೆ ಒಳ್ಳೇದು ಮಾಡೋಕ್ಕೆ ಒಂದು ಒಳ್ಳೆಯ ವೇದಿಕೆ ಸಿಗ್ಬೋದು ಅನ್ನೋ ಒಂದು ಉದ್ದೇಶದಿಂದ ನಾನು ಸೇರಿಕೊಂಡೆ. ಅದು ನಮಗೆ ಆ ಒಂದು ಒಳ್ಳೇದು ಮಾಡೋಕ್ಕೆ ನಿಮಗೆ ದೊಡ್ಡ ಪ್ಲ್ಯಾಟ್ಫಾರ್ಮ್ ಬೇಕಿಲ್ಲ, ಒಳ್ಳೇದು ಮಾಡೋಕ್ಕೆ ನೀವು ದೊಡ್ಡ ಹೆಸರು ಬೇಕಿಲ್ಲ. ಒಳ್ಳೇದು ಮಾಡೋಕ್ಕೆ ಒಂದು ಸ್ವಲ್ಪ ಹೆಸರು ಇದ್ದರೆ ಸಾಕು. ಸೊ ಅದಕ್ಕೆ ಅದೇ ಸ್ವಲ್ಪ ಹೆಸರೂ ಬೇಕಾಗಿಲ್ಲ, ಆ ಸ್ವಲ್ಪ ಹೆಸರು ಇರೋದು ಇನ್ನೂ ನಮಗೆ ರೀಚ್ ಮಾಡೋಕ್ಕೆ ಆ ಮನಸ್ಥಿತಿ ಅನ್ನೋದು ಇರುತ್ತಲ್ಲ ಸರ್. ನಾನು ಯಾಕೆ ಕೇಳ್ತೆ ಅಂತಂದರೆ, ಒಂದು ಮನಸ್ಥಿತಿ ಅಂತ ಇರುತ್ತೆ. ಅದೆಲ್ಲ ಸಿಕ್ಕ ಮೇಲೆ ಎಲ್ಲವೂ ನಶ್ವರವಾಗಿಬಿಡ್ತವೆ. ನನ್ನದೇ ಆದಂತಹ ಕೆಲವೊಂದಿಷ್ಟು ಆಲೋಚನೆಗಳು, ವಿಚಾರಗಳು ಬರ್ತವೆ. ಬಟ್ ಅದನ್ನು ಹೊರತುಪಡಿಸಿ ಸಮಾಜಕ್ಕೋಸ್ಕರ ನಾನಿದ್ದೀನಿ ಅನ್ನುವಂಥದ್ದು. ಯಾಕಂದರೆ ನೀವು ಹುಟ್ಟಿ ಬೆಳೆದೆಲ್ಲ ಔಟ್ ಆಫ್ ಕಂಟ್ರೀಸ್ ಆ್ಯಂಡ್ ಅಲ್ಲಿರುವಂತಹ ಕಲ್ಚರ್ ಇರ್ಬೋದು, ಅಲ್ಲಿರುವಂತಹ ಬೆಳವಣಿಗೆ ಇರ್ಬೋದು, ಅದನ್ನು ತೊರೆದು ಬಂದು ನಮ್ಮ ಭಾರತ ದೇಶದಲ್ಲಿ, ನಮ್ಮ ಕರ್ನಾಟಕದಲ್ಲಿ ನಿಮ್ಮದೇ ಆದಂತಹ ಒಂದಿಷ್ಟು ಚಟುವಟಿಕೆಗಳು, ಸಾಮಾಜಿಕ ಕೆಲಸಗಳನ್ನು ಮಾಡುವಂಥದ್ದು ಇದೆಯಲ್ಲ. ಬಟ್ ಚಿಕ್ಕ ವಯಸ್ಸಿಂದನೂ ಕೂಡ ನಿಮಗೆ ಅಂದರೆ ಸಮಾಜದ ಮೇಲೆ ಒಲವು ಇರಬಹುದು, ಮತ್ತು ನಿಮ್ಮದೇ ಆದಂತಹ ಒಂದಿಷ್ಟು ಒಳಗಡೆ ಇರುವಂತಹ ಒಂದಿಷ್ಟು ಆಸೆಗಳು ಏನೆಲ್ಲ ಇದ್ವು ಸರ್ ನಿಮಗೆ? ತಲೆ ಓಡುವಂತಹ ಯೋಚನೆಗಳು ಏನು? ಫಸ್ಟ್ ಆಫ್ ಆಲ್, ನನಗೆ ಒಬ್ಬ ವ್ಯಕ್ತಿ ಅವರು ಯಾರು ಅಂದರೆ ಅವ್ರು ಏನು ಆಗ್ತಾರೆ ಅನ್ನೋದಕ್ಕೆ ಅನೇಕ ಮುಖ್ಯ ಕಾರಣಗಳಾಗಿರ್ತವೆ. ಮೊದಲನೇದಾಗಿ, ಮನೆಯಲ್ಲಿ ನೀವು ಬೆಳೆಸಿರೋ ವಾತಾವರಣ ಆಗಿರ್ಬೋದು. ಎರಡನೇದಾಗಿ, ನಿಮಗೆ ಸಿಕ್ಕಿರೋ ಟೀಚರ್ಸ್ಗಳು ಓದಿರೋ ಪುಸ್ತಕಗಳಾಗಿರ್ಬೋದು. ಮೂರನೇದು, ನಿಮ್ಗಾಗಿರೋ ಅನುಭವಗಳಾಗಿರ್ಬೋದು. ಮತ್ತು ನಾಲ್ಕನೇದು, ನಿಮ್ಮ ಒಂದು ರೀತಿ ಪರ್ಸ್ನಲ್ ಕ್ಯಾರೆಕ್ಟರಿಸ್ಟಿಕ್ಸ್, ಗುಣಗಳು, ಲಕ್ಷಣಗಳು ಇರ್ಬೋದು. ಸೊ ನನಗೆ ಮನೆಯಲ್ಲಿ ನಮಗೆ ಭಾಳ ಒಂದು ಚರ್ಚನಾತ್ಮಕವಾಗಿ, ವಿಶ್ಲೇಷಣಾತ್ಮಕವಾಗಿ, ವಿಚಾರದಡುವೆ ನಮಗೆ ಭಾಳ ಒಂದು ಬೆಳವಣಿಗೆ ಇತ್ತು ಮನೇಲಿ. ಸೊ ಆ ಶಿಕ್ಷಣ ಅನ್ನೋದು ಮಾರ್ಕ್ಸು, ಸ್ಕೋರ್ಸು, ಗ್ರೇಡ್ಸು, ಡಿಪ್ಲೊಮಾ ಅನ್ನೋದಕ್ಕಿಂತ ಆ ಶಿಕ್ಷಣದಿಂದ ಒಂದು ಭಾಳ ವಿಚಾರವಂತರು ಮನೆಗೆ ಬರ್ತಾಯಿದ್ರು. ಭಾಳ ಯಾರೋ ನಮ್ಮ ಶಿವರಾಮ್ ಕಾರಂತರು ಚಿಕ್ಕ ವಯಸ್ಸಿಂದ 4-5 ವರ್ಷದಿಂದ ನಾವು ಬಬ್ರುವಾಹನ ಅವ್ರ ಮುಂದೆ ಮಾಡಿದ್ದೆ. ನಮಗೆ ಎ ಕೆ ರಾಮಾನುಜನೇ ನಮ್ಮ ತಂದೆಯವ್ರ ಗುರು. ನಮಗೆ ಭಾಳ ಜನ ಸಂಗೀತಗಾರರು, ಅಲ್ಲಿ ಭಾಳ ದೊಡ್ಡ ದೊಡ್ಡ ಚರ್ಚೆಗಳು ನಡೀತಾ ಇತ್ತು ಮನೇಲಿ. ಸೊ ಆ ನಿಟ್ಟಲ್ಲಿ ನನಗೆ ಆ ವಾತಾವರಣನೇ ಬೆಳೆದಿದ್ದು. ಎರಡನೇದಾಗಿ, ನನಗೆ ಭಾಳ ಒಳ್ಳೊಳ್ಳೆ ಸ್ಕೂಲ್ಗಳು ಸಿಕ್ತು, ಯೂನಿವರ್ಸಿಟಿಗೆ ಓದಿ ಒಳ್ಳೆ ಟೀಚರ್ಸ್, ಪ್ರೊಫೆಸರ್ಸ್ ಆಗಿ ಎಲ್ಲ ರೀತಿ ಸಮಾಜ ನೋಡೋಕ್ಕೆ ಅವಕಾಶ ಸಿಕ್ತು. ನಾನು ಕೂಡ ಅಮೇರಿಕಾದಲ್ಲಿ ಇದ್ದರೂ ಕೂಡ ನನ್ನ ಆಸಕ್ತಿ ಇದ್ದಿದೆ ಕರ್ನಾಟಕ ಮತ್ತು ಭಾರತ ಮತ್ತು ಒಂದು ಸೌತ್ ಏಷ್ಯಾ ಅನ್ನೋದೇ ನನ್ನ ಆಸಕ್ತಿ. ಸೊ ಇದರ ಬಗ್ಗೆ ನಾನೇ ಡಿಗ್ರಿ ಮಾಡಿ, ನನಗೆ ಒಂದು ರೀತಿ ಜೆಂಡರ್ ಇಶ್ಯೂಸ್, ಎಕನಾಮಿಕ್ ಇಶ್ಯೂಸ್, ಪೊಲಿಟಿಕಲ್ ಇಶ್ಯೂಸ್, ಹಿಸ್ಟ್ರಿ, ಲಿಟ್ರೇಚರು, ರಂಗಭೂಮಿ, ಇದೆಲ್ಲ ಸ್ಟಡಿ ಮಾಡೋಕ್ಕೆ ನನಗೆ ಅವಕಾಶ ಸಿಕ್ತು. ಅದು ಎರಡನೇದು. ಮೂರನೇದು, ನಮಗೆ ಒಂದು ನಮ್ಮದೇ ಆದ ಅನುಭವಗಳು. ಅಮೇರಿಕಾದಲ್ಲಿ ನಾವು ಅಫ್ಕೋರ್ಸ್ ನಮಗೆ ಆರ್ಥಿಕವಾಗಿ ಒಂದು ಶಿಕ್ಷಣ ರೀತಿಯಲ್ಲಿ ಸ್ಟ್ರಾಂಗ್ ಇದ್ದರು, ತಂದೆ ತಾಯಿ ಬ್ಯಾಕ್ಗ್ರೌಂಡ್ ಇದ್ದರು. ಅಲ್ಲೂ ಕೂಡ ಬೇರೆ ಬೇರೆ ವ್ಯವಸ್ಥಿತ ತಾರತಮ್ಯಗಳು, ವರ್ಣಭೇದ ಆಗಿರ್ಬೋದು, ಬಹುಸಂಖ್ಯಾತರ ಒಂದು ದಾಳಿ ಆಗಿರ್ಬೋದು, ಇದನ್ನೆಲ್ಲ ನಾವು ಒಂದು ರೀತಿ ಪ್ರಭಾವಿ ಆಗೋ, ಒಂದು ರೀತಿ ನೋಡೋಕ್ಕೆ ಒಂದು ಬಲಿಪಶು ಆಗೋ ನೋಡೋಕ್ಕೆ ಒಂದು ಬೇರೆ ಬೇರೆ ಹಂತಗಳಿಗೆ, ಡಿಗ್ರೀಸ್ ಆಫ್ ವಿಕ್ಟಮ್ಹುಡ್, ಡಿಗ್ರೀಸ್ ಆಫ್ ಇನ್ಫ್ಲೂಯೆನ್ಸ್ ಅನ್ನೋ ಒಂದು ರೀತಿ ಇರುತ್ತೆ. ಸೊ ಅದನ್ನು ನೋಡೋಕ್ಕೆ ಒಂದು ಅವಕಾಶ ಸಿಕ್ತು.
ಸೊ ಅದನ್ನು ಕೂಡ ಕರ್ನಾಟಕಕ್ಕೆ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಬೇರೆ ದೃಷ್ಟಿಕೋನ ನೋಡೋಕ್ಕೆ ಸಾಧ್ಯ ಆಯಿತು. ಮತ್ತು ನಾಲ್ಕನೇದು ನಮ್ಮದೇ ಆದ ಒಂದು ಪರ್ಸ್ನಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅದೇನಿರುತ್ತೋ ಅದನ್ನು ನಾನು ಹೆಂಗೆ ಸಮಾಜನ ನಾವು ಹಿಂಗೆ ನಮ್ಮದೇ ಆದ ಶಿಸ್ತು, ನಮ್ಮದೇ ಆದ ಮೌಲ್ಯಗಳು, ನಮ್ಮದೇ ಆದ ವಿಚಾರಗಳ ರಿಟೆನ್ಷನ್ ಆಗಿರ್ಬೋದು, ಇದೆಲ್ಲ ಪರ್ಸ್ನಲ್ ಕ್ಯಾರೆಕ್ಟರಿಸ್ಟಿಕ್ಸು ಸೇರಿ ಅದು ಒಂದು ವ್ಯಕ್ತಿ ಆಗ್ತಾರೆ. ಸೊ ಆ ವ್ಯಕ್ತಿಯಾಗಿ ನನಗೆ ಇವೆಲ್ಲ ಕಾರಣಗಳಿಂದ ಸೇರಿ ನಾನು ಇವತ್ತು ಬಹುಶಃ ನನಗೆ ಇದು ಹೊಸ ರೀತಿ ಯೋಚನೆ ಮಾಡ್ತಾ ಇದ್ದೀನಿ ಅನ್ನೋಕ್ಕಿಂತ ಬಹುಶಃ ಕರ್ನಾಟಕದ ಕೆಲವು ಜನರಿಗೆ ಹಂಗೆ ಅನಿಸಿರ್ಬೋದು. ಇಲ್ಲ ನನಗೆ ಇದು ಇಲ್ಲ ನಿಜ ಸರ್, ಯಾಕಂದರೆ ಎಲ್ಲರ ಆಲೋಚನೆಗಳು ಹಿಂಗಿರಲ್ಲ. ಹಾಂ ಅದ್ರ ಜೊತೆಗೆ ನಂದು ಇನ್ನೊಂದೇನೆಂದರೆ ಸರ್, ಒಂದು ಫ್ಯಾಮ್ಲಿ ಅನ್ನುವಂಥದ್ದು ಇರಬಹುದು, ಒಂದು ಸಪೋರ್ಟಿವ್ ಇರಬಹುದು. ಅಂದರೆ ಒಬ್ಬ ಸೆಲೆಬ್ರಿಟಿ ಆಗ್ತೀರಾ, ತದನಂತರದಲ್ಲಿ ಮನೆಯವ್ರು ಕೂಡ ಹೇಳ್ಬೋದು, ಹೇಳಿರ್ತಾರೇನೋ ಗೊತ್ತಿಲ್ಲ ನನಗೆ. ಬಟ್ ಆಯ್ತಪ್ಪ, ಯಾಕೆ ಬೇಕು ನಿನಗಿವೆಲ್ಲ, ಒಬ್ಬ ಸೆಲೆಬ್ರಿಟಿ ಆಗಿದೆಯಾ, ಅಂದರೆ ಸ್ಟಾರ್ ಆಗಿದೆಯಾ, ಆ್ಯಂಡ್ ಕರ್ನಾಟಕದಲ್ಲಿ ಪ್ರತಿ ಮನೆಗಳಲ್ಲೂ ನೀವು ಗೊತ್ತು, ಬೇಡ ಅಂತ ಹೇಳಿರೋದುಂಟಾ, ಅಥವಾ ಹೆಂಗೆ ಸಪೋರ್ಟಿಂಗ್ ಹೆಂಗಿತ್ತು ಅಂತ? ನನಗೆ ಆ್ಯಕ್ಚುಲಿ ಸಿನಿಮಾ ರಂಗ ಸೇರಿದಾಗ ಅಥವಾ ಸಿನಿಮಾ ರಂಗದಲ್ಲಿ ಭಾಗವಹಿಸ್ತಾ ಇದ್ದಾಗ ನನ್ನ ಫ್ಯಾಮಿಲಿನಲ್ಲಿ ಭಾಳ ಅದು ಆಪೋಸಿಷನ್ ಇತ್ತು. ಬೇರೆ ಬೇರೆ ಹಂತಕ್ಕೆ ಭಾಳ ಒಂದು ಆಪೋಸಿಷನ್ ಇತ್ತು. ನೀನೇನಪ್ಪ, ನೀನು ಇಷ್ಟೊಂದು ಓದಿದ್ಯಾ, ಇಷ್ಟೊಂದು ಓದಿಸಿದ್ದೀವಿ, ಇಷ್ಟೊಂದು ವಿಚಾರ ತಿಳ್ಕೊಂಡು ನಾವು ತಿಳಿಸಿದ್ದೀವಿ, ನೀನು ಸಮಾಜಕ್ಕೆ ಏನಾದರೂ ಕೊಡೋದು ಬಿಟ್ಟು ನೀನು ಸಿನಿಮಾ ರಂಗದಲ್ಲಿ ನಮ್ಗೆ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ, ನಮಗೆ ಫ್ಯಾಮಿಲಿ ಅದ್ರ ಬಗ್ಗೆ ಎಕ್ಸ್ಪೋಜರ್ ಇಲ್ಲ, ನೀನು ಇದನ್ನು ಮಾಡ್ತಿರೋದ್ರಿಂದ ಎಷ್ಟು ಮಟ್ಟಿಗೆ ನಿನ್ನ ಒಂದು ನೀನು ಬಂದಿದ್ದ ಉದ್ದೇಶ ಬಿಟ್ಟು ಏನೋ ಮಾಡ್ತಾ ಇದೆಯಾ ಅಥವಾ ಏನೋ ಅನ್ನೋ ಭಾಳ ವಿರೋಧ ಇತ್ತು. ನಾನು 1 ವರ್ಷ ಕೊಡಿ, 2 ವರ್ಷ ಕೊಡಿ, ನಾನು ಮಾಡ್ತೀನಿ, ಬರ್ತೀನಿ, ನಾನು ಬೇರೆದು ಮಾಡ್ತೀನಿ ಅಂತಲೂ ಹೇಳ್ತಾ ಇದ್ದೆ. ಬಟ್ ಆವಾಗ ವಿರೋಧ ಇತ್ತು. ಬಟ್ ಯಾವಾಗ ಸಮಾಜಕ್ಕೆ ನಾನು ಮುಂದುವರಿಸ್ಬೇಕು ಅನ್ನೋದು ನಾನು ಹೇಳೋದ್ನೋ, ಅದು ಒಂದು ರೀತಿ ಕೆಲಸ ಶುರು ಮಾಡಿಕೊಂಡೋ, ಎಂಡ್ ಆಫ್ ಸೆಲ್ಫ್ ಆ್ಯಂಡ್ ಆ್ಯಂಟಿ ಕರಪ್ಷನ್ ಹೋರಾಟಗಳು, ಮತ್ತು ನಾನು 2013ರಲ್ಲಿ ಸಂಪೂರ್ಣವಾಗಿ ಚಳುವಳಿಗೆ ಧುಮುಕಿದ್ನೋ, ಆವಾಗ ನಮಗೆ ತಂದೆ ತಾಯಿ ಫ್ಯಾಮಿಲಿ ಭಾಳ ಸಪೋರ್ಟ್ ಮಾಡ್ತೀವಿ. ಯಾಕಂದರೆ ನನಗೆ ಸ್ಫೂರ್ತಿಯಾಗಿದ್ದೆ ನಮ್ಮ ತಂದೆ ತಾಯಿ ಸೇವೆ. ಅವರು ಇಲ್ಲೇ ಒಂದು ಮೈಸೂರಿನಲ್ಲಿ ಒಂದು ಚಾರಿಟಬಲ್ ಹಾಸ್ಪಿಟಲ್ ನಾನು 35-40 ವರ್ಷಗಳನ್ನು ನಡೆಸ್ತಾ ಇದ್ದಾರೆ. ಇದು ಸ್ಕೂಲು ನಡೆಸ್ತಾ ಇದ್ದಾರೆ ಹಳ್ಳಿನಲ್ಲಿ. ಮತ್ತು ಅಮೇರಿಕದಲ್ಲೂ ಅಲ್ಲಿ ರೆಡ್ ಇಂಡಿಯನ್ಸ್ ಅಂತ ಏನು ಆದಿವಾಸಿಗಳು ಹೇಳ್ತಾರೆ, ಅವರ ಎಜುಕೇಷನ್ಗೋಸ್ಕರ, ಅವರ ಮೂಲ ನಿವಾಸಿಗಳು, ಅವರ ಒಂದು ಎಜುಕೇಷನ್ಗೋಸ್ಕರ ಮತ್ತು ಭಾಳ ದೊಡ್ಡ ಮಟ್ಟದ ಚಿಕ್ಕ ವಯಸ್ಸಿಂದ ನಿಮ್ಮ ಪ್ರಭಾವ ಬೀರಿದೆ ಅಂತ ಅನಿಸುತ್ತಲ್ವಾ? ನಮಗೆ ತಂದೆ ತಾಯಿ ಪ್ರಭಾವ ಅಂದರೆ ಅವ್ರು ಹೇಳಿದ್ದನ್ನು ಮಾಡೋದಕ್ಕಿಂತ ಅವರು ಮಾಡೋದನ್ನು ನೋಡಿ ನಾವು ಕಲಿಯೋದು ಜಾಸ್ತಿ. ಸೊ ಆ ರೀತಿಯಲ್ಲಿ ಅವರಿಗೆ ಭಾಳ ಸರ್ವಿಸ್ ಮೈಂಡ್ಸೆಟ್ಟು, ಆ ಶಿಕ್ಷಣ ಅನ್ನೋದು ನಾನು ಹೆಂಗೆ ಅದನ್ನು ಬ್ಯಾಂಕ್ ಬ್ಯಾಲೆನ್ಸ್ ಮಾಡ್ಕೊಂಡು ದುಡ್ಡು ಮಾಡ್ಕೋಬೋದು ಅನ್ನೋದಕ್ಕಿಂತ ನಾನು ಹೆಂಗೆ ಮಕ್ಕಳನ್ನ ಚೆನ್ನಾಗಿ ಬೆಳೆಸಿ ಸಮಾಜಕ್ಕೆ ವಾಪಸ್ ಕೊಡ್ಬೋದು ಅನ್ನೋ ಒಂದು ಉದ್ದೇಶದಿಂದ ಅವ್ರು ಮಾಡಿದಾಗ ಅದು ನನಗೂ ನನ್ನ ತಮ್ಮನಿಗೆ ಭಾಳ ದೊಡ್ಡ ಸ್ಫೂರ್ತಿ ಆಯಿತು. ನನ್ನ ತಮ್ಮನೂ ಭಾಳ ಚಿಕ್ಕ ವಯಸ್ಸಿಂದನೂ ಚಳುವಳಿಯಾಗಿ ಅವನು 18 ವರ್ಷಕ್ಕೆ ಅವನು ಅಮೇರಿಕದ ಇರಾಕ್ ವಾರ್ ವಿರುದ್ಧ ಜೈಲ್ಗೆಲ್ಲ ಹೋಗಿ ಅವನು ಭಾಳ ದೊಡ್ಡ ಹೋರಾಟಗಾರ. ಸಿದ್ಧಾಂತ ನಮ್ದು ಬೇರೆ ಬೇರೆದು ಇರ್ಬೋದು, ಬಟ್ ಅವನು ಭಾಳ ಜನಪರವಾಗಿ ಅವನ ರೀತಿಯಲ್ಲಿ ಅವನು ಮಾಡ್ತಾ ಇದ್ದಾನೆ. ಒಂದು ಕಾರ್ಮಿಕರ ಬಗ್ಗೆ, ರೈತರ ಬಗ್ಗೆ ಅವನು ಭಾಳ ಗಟ್ಟಿಯಾಗಿ. ನಮ್ಮದು ಒಂದು ಸಮಾಜದ ಒಂದು ವಿಚಾರಗಳು, ಬಟ್ ಅಫ್ಕೋರ್ಸ್ ಅದು ಸಮಾಜದ ವಾಪಸ್ ಕೊಡೋದೇ ನಮ್ಮ ತಂದೆ ತಾಯಿ ಅದಕ್ಕೆ ಭಾಳ ದೊಡ್ಡ ಕೊಡುಗೆ ಇದೆ. ಯಾಕಂದರೆ ಒಬ್ಬ ವ್ಯಕ್ತಿಯ ಮನಸ್ಥಿತಿಗಳಿರ್ಬೋದು, ಆತನ ಆಲೋಚನೆಗಳಿರ್ಬೋದು, ಆತನದೇ ಆದಂತಹ ಒಂದಿಷ್ಟು ಸಿದ್ಧಾಂತಗಳಿರ್ಬೋದು ಸರ್. ಅಹಿಂಸಾ ಚೇತನ್ ಅಂದರೆ ಏನು ಹೇಳಿಕೊಟ್ಟಿದ್ದೀರಾ ಸರ್ ನೀವು? ಏನು ನಿಮ್ಮ ಮೂಲ ಉದ್ದೇಶ ಆದರೆ ಏನು ಅಂತ? ನಾನು ಇದನ್ನು ಅನೇಕ ಬಾರಿ ಹೇಳಿದ್ದೀನಿ. ನಮಗೆ ಮೂಲ ಉದ್ದೇಶ ಏನು ಅಂದರೆ, ನಾನು 20 ವರ್ಷದ ಹಿಂದೆ ನಾನು ಅವಾಗ ಅದಕ್ಕಿಂತ ಮುಂಚೆ ನಾನು ಕನ್ನಡದಲ್ಲಿ ನಾನು ಬದುಕಬೇಕು ಅಂತ ನನಗೆ ಭಾಳ ಆಸಕ್ತಿ ಇತ್ತು. ಯಾಕಂದರೆ ನನಗೆ ಕನ್ನಡ ಅಂದರೆ, ಕನ್ನಡ ಸಾಹಿತ್ಯ ಅಂದರೆ, ಕನ್ನಡ ಸಾಂಸ್ಕೃತಿಕ ವಿಚಾರ ಅಂದರೆ, ಕರ್ನಾಟಕತನ ಅಂದರೆ ನನಗೆ ಭಾಳ ಚಿಕ್ಕ ವಯಸ್ಸಿಂದ ಭಾಳ ಒಲವು. ಬಟ್ ನಾನು ಯಾವಾಗ ಕಾಲೇಜ್ ಡಿಗ್ರಿ ಮುಗಿಸಿ ನನಗೆ ಆ ಒಂದು ಕಾಲೇಜ್ ಟೈಮ್ನಲ್ಲಿ ಒಂದು ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ, ಸಮಾಜಕ್ಕೆ ಹೆಂಗೆ ವಾಪಸ್ ಕೊಡ್ಬೋದು, ಒಳ್ಳೇದು ಮಾಡ್ಬೋದು ಅಂತ ನಾನು ಯೋಚನೆ ಬಂತು. ವೇರ್ ಕ್ಯಾನ್ ಯು ಡೂ ದ ಮೋಸ್ಟ್ ಗುಡ್? ಅಮೇರಿಕಾದಲ್ಲಿ ಒಂದು 8-10 ಜನಕ್ಕೆ ನಾವು 15 ಜನಕ್ಕೆ ಸಹಾಯ ಮಾಡ್ಬೋದು ಅಂದರೆ, ಕರ್ನಾಟಕದಲ್ಲಿ ನಾನು 50 ಜನಕ್ಕೆ ಸಹಾಯ ಮಾಡ್ಬೋದು ಅಂತ ನನ್ನ ಆಲೋಚನೆ ಇತ್ತು. ಸೊ ಎಲ್ಲ ಮನುಷ್ಯರು ಸರಿಸಮಾನರು ಅಂದಾಗ ನಾನು 10 ಜನ ಅಮೇರಿಕಾದಲ್ಲಿ ಸಹಾಯ ಮಾಡೋಕ್ಕಿಂತ ನಾನು ಏನಾದರೂ ಒಂದು 50 ಜನಕ್ಕೆ ಇಲ್ಲಿ ಬಂದು ಸೇವೆ ಮಾಡಿ ಒಳ್ಳೇದು ಮಾಡ್ಬೋದು ಅಂದರೆ ನಾವು ಮಾಡೋಣ ಅಂತ ನಾನು ಆ ಉದ್ದೇಶ ಇಟ್ಕೊಂಡು ಕರ್ನಾಟಕಕ್ಕೆ ಬಂದಿದ್ದು. ಅದು ಒಂದು 50 ಜನ, 25-30 ಜನ ಆಗಿ ಅದು ಹೋಗ್ತಾ ಹೆಚ್ಚು ಜನಕ್ಕೆ ಒಳ್ಳೇದು ಮಾಡೋಕ್ಕೆ ಸಾಧ್ಯತೆಗಳು ಅದು ಬಂದಿದೆ. ಬಹುಶಃ ಅದು ಸಿನಿಮಾ ನನಗೊಂದು ವೇದಿಕೆಯೂ ಸಿಕ್ಕಿದೆ. ಅದರಿಂದ ನನಗೆ ಕೆಲಸಗಳು ಜನ ಸ್ಪಂದಿಸ್ತಾ ಇದ್ದಾರೆ, ಭಾಳ ಜನ ಇಷ್ಟಪಡ್ತಾ ಇದ್ದಾರೆ. ನನಗೂ ಹೋಗ್ತಾ ಕಲಿತಾ ಬರ್ತಾ ಇದ್ದೀನಿ ಅನೇಕ ವಿಚಾರಗಳು. ಸೊ ಅದೆಲ್ಲ ಆಗಿದೆ. ಬಟ್ ನಮ್ಮ ಗುರಿ ಇದ್ದಿದ್ದು ಏನಂದರೆ, ವೇರ್ ಕ್ಯಾನ್ ಯು ಡೂ ಮೋಸ್ಟ್ ಗುಡ್? ಮತ್ತು ಆ ಒಳ್ಳೇದು ಏನು? ನನ್ನ ಪ್ರಕಾರ ಆ ಒಳ್ಳೆಯದೇ ಒಂದು ಸಮಾಜ. ಅದನ್ನು ನನ್ನ ಕಾಲೇಜ್ನಲ್ಲೇ ಅದು ಅರಿವಾಯಿತು. ಅದು ಸಮಾನತೆ, ನ್ಯಾಯ, ವೈಜ್ಞಾನಿಕತೆ. ನಿಜ ಹೇಳಬೇಕು ಅಂದರೆ, ನನಗೆ ಭಾರತದ ಸಂವಿಧಾನದ ಪೀಠಿಕೆಯಲ್ಲಿ ಈ ವಿಚಾರಗಳು ಇದೆ ಅಂತಲೂ ನನಗೆ ಗೊತ್ತಿರಲಿಲ್ಲ. ಸಮಾನತೆ, ನ್ಯಾಯ, ಈ ವಿಚಾರಗಳು ನನಗೆ ಇವು ಯೂನಿವರ್ಸಲ್ ಪ್ರಿನ್ಸಿಪಲ್ಸು. ಅದನ್ನು ನನಗೆ ಕಾಲೇಜ್ನಲ್ಲಿ ಒಂದು 2nd ಇಯರ್, 3rd ಇಯರ್, 4th ಇಯರ್ನಲ್ಲಿ ಅದು ನನಗೆ ಒಂದು ರೀತಿ ಇದೆಲ್ಲ ಓದೋದ್ರಿಂದ ಅದು ಬಂತು ಆ ಆಲೋಚನೆಗಳು. ಅದನ್ನು ಅಮೇರಿಕಾದಲ್ಲಿ
ಈ ಸಮಾನತೆ ನ್ಯಾಯ ವೈಜ್ಞಾನಿಕತೆ ಬರೀ ಕರ್ನಾಟಕ ಅಥವಾ ಭಾರತಕ್ಕೆ ಅನುಗುಣವಾಗಿದ್ದಿಲ್ಲ. ಅದು ನಮಗೆ ಅಮೇರಿಕಾದಲ್ಲೂ ಅದು ತಂದರೆ ಅದು ಭಾಳ ಉತ್ತಮ ಸಮಾಜ ಕಟ್ಬೋದು. ಬಟ್ ಅದನ್ನು ನಾವು ಇಲ್ಲಿ ಬಂದು ಆಮೇಲೆ ನನಗೆ ಗೊತ್ತಾಯಿತು, ಓ ಈ ಒಂದು ನಮ್ಮ ಸಂವಿಧಾನದಲ್ಲಿ ಇದೆ, ಇದರ ಪರವಾಗಿ ಭಾಳ ಜನ ಹೋರಾಟ ಮಾಡ್ತಾ ಇದ್ದಾರೆ, ಇದು ಬೇರೆ ಬೇರೆ ಹಂತಕ್ಕೆ ವಿರುದ್ಧನೂ ಭಾಳ ಜನ ಇದ್ದಾರೆ. ಸೊ ಅದನ್ನು ಆಗ್ತಾ ನನಗೆ ಅಂಬೇಡ್ಕರ್, ಪೆರಿಯಾರು ಭಾಳ ವರ್ಷದಿಂದ ನನಗೆ ಅನೇಕ ವಿಚಾರವಂತರ ಜೊತೆ ಅವ್ರ ಪಟ್ಟಿನ ಅವ್ರ ಬಗ್ಗೆನೂ ನಾನು ಓದಿದ್ದೆ. ಬಟ್ ಅವರೇ ಸತ್ಯ ಅಂತ ನನಗೆ ಯಾವಾಗ ಗೊತ್ತಾಯಿತು ಅಂದರೆ, ನನಗೆ ಈ ಸಮಾನತೆ ನ್ಯಾಯ ವೈಜ್ಞಾನಿಕತೆ ಮನಸ್ಥಿತಿ ಬಂದು ಈ ವ್ಯಕ್ತಿಗಳು ಅದನ್ನೇ ಸಾರಿದ್ದಾರೆ ಅವರ ಜೀವಮಾನದಲ್ಲಿ ಅಂತ ನನಗೆ ಅರಿವಾದಾಗ ಅವರನ್ನು ಜಾಸ್ತಿ ಓದೋಕ್ಕೆ ಶುರು ಮಾಡಿದೆ. ಅಂದರೆ ಅವರಿಂದ ಓದಿ ಸ್ಫೂರ್ತಿ ಆಗೋದಕ್ಕಿಂತ ಈ ವಿಚಾರ ಎಲ್ಲ ತಿಳ್ಕೊಂಡು ಅವ್ರು ಮುಂದುವರಿಸ್ತಾ ಇದ್ದೆ, ಅವರನ್ನು ಹೆಚ್ಚು ಓದಿ ಅದು ನಾವು ಹೆಂಗೆ ಆಧುನೀಕರಿಸ್ಬೋದು 21ನೇ ಶತಮಾನಕ್ಕೆ, ಅವರ 20ನೇ ಶತಮಾನದ ಅದ್ಭುತ ಕೆಲಸನ ಕರ್ನಾಟಕಕ್ಕೆ ಹೆಂಗೆ ಕಾರ್ಯರೂಪಕ್ಕೆ ತರ್ಬೋದು ಅನ್ನೋ ಪ್ರಕ್ರಿಯೆನಲ್ಲಿ ಇವಾಗ ಸದ್ಯಕ್ಕೆ ಇದ್ದೀನಿ. ಇಲ್ಲ, ನಿಮ್ಮ ಮೈಂಡ್ ಸೆಟ್ಟಿಗೆ ಸರ್ ಬದಲಾವಣೆ ಮಾಡ್ಬೋದಾ ಸರ್? ಬದಲಾವಣೆ ಖಂಡಿತ ಮಾಡ್ಬೋದು. ನಾನು 20 ವರ್ಷದ ಹಿಂದೆ ನಾನು ಬಂದು ಈ ಬೆಂಗಳೂರಿಗೆ ಬಂದಾಗ ನಾನು ಅನೇಕ ಯುವಕರ ಹತ್ರ ಮಾತಾಡ್ತಾ ಇದ್ದೆ. ಆವಾಗ ಅವರು ಕೆಲವ್ರು ಏನು ಹೇಳೋರು ಅಂದರೆ, ಏನೂ ಮಾಡೋಕ್ಕಾಗಲ್ಲ, ಏನು ಮಾಡಿದ್ರೂ ಪ್ರಯೋಜನ ಇಲ್ಲ, ಏನು ಮಾಡಿದ್ರು ಇದು ಒಂಥರ ಅದು ಆ ಸಿನಿಸಿಸಮ್ಮು ಪಾಪ ಬಹುಶಃ ಭಾಳ ಜನ ಪ್ರಯತ್ನಪಟ್ಟು ಏನೂ ಆಗಿಲ್ಲದೆ ಇರೋದ್ರಿಂದ ಅಥವಾ ಅವರ ಮನಸ್ಸಿನಲ್ಲಿ ಏನೂ ಆಗಿಲ್ಲ ಅನ್ನೋ ಒಂದು ಮನಸ್ಥಿತಿಯಿಂದ ಆ ಸಿನಿಸಿಸಮ್ ಬಂದಿರ್ಬೋದು. ಅಥವಾ ಜಸ್ಟ್ ಬಟ್ ಈ ಸಮಾಜದಲ್ಲಿ ನನಗೆ ಹೋಗ್ತಾ ಹೋಗ್ತಾ ಗೊತ್ತಾಯಿತು, ಒಳ್ಳೆ ಕೆಲಸ ಮಾಡಿದ್ರೆ, ಜನಪರವಾಗಿ ಮಾಡಿದ್ರೆ, ಕರೆಕ್ಟಾಗಿ ಸಂಘಟನೆ ಮಾಡಿ ಸಂವಿಧಾನದ ಅಡಿಯಲ್ಲಿ ಮಾಡಿದ್ರೆ ಖಂಡಿತ ದೊಡ್ಡ ಪ್ರಮಾಣದ ಬದಲಾವಣೆ ಮಾಡ್ಬೋದು. ಅದು ನಮಗೆ ಅದು ಭಾಳ ಕನ್ವಿನ್ಸ್ ಆಗಿದೆ. ಆ್ಯಂಡ್ ಅದು ನನಗೆ ಹೋಗ್ತಾ ಹೋಗ್ತಾ ಅದು ಇನ್ನೂ ಕನ್ವಿನ್ಸ್ ಆಗಿದೆ. ಯಾಕಂದರೆ ನನಗೆ ಅಮೇರಿಕಾದಲ್ಲಿ ನಿಜ ಹೇಳಬೇಕಂದ್ರೆ ಸಿಸ್ಟಮ್ ಇಸ್ ವೆರಿ ಇಂಟ್ರೆನ್ಚ್ಡ್, ಭಾಳ ಇಂಟ್ರೆನ್ಚ್ ಆಗಿದೆ. ಅಲ್ಲಿ ಭಾಳ ವೆಸ್ಟೆಡ್ ಇಂಟ್ರೆಸ್ಟು, ದುಡ್ಡು, ಪವರ್ ಸ್ಟ್ರಕ್ಚರ್, ಅಲ್ಲಿ ಈ ವ್ಯವಸ್ಥೆನ ಒಂದು ಒಳ್ಳೆ ದಾರಿಯಲ್ಲಿ ತೊಗೊಂಡೋಗ್ಬೇಕು ಅಂದರೆ ಭಾಳ ಕಷ್ಟ. ಬಟ್ ಇಂಡಿಯಾದಲ್ಲಿ ನಮಗೆ ಎಷ್ಟು ಇದರ ಅಸಮಾನತೆ ಮತ್ತು ಒಂದು ರೀತಿ ಹೆಚ್ಚಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಆರ್ಥಿಕವಾಗಿ ಅಲ್ಲೂ ಇದೆ, ಬಟ್ ಬೇರೆ ಬೇರೆ ಅಸಮಾನತೆಗಳು ಇರ್ಬೋದು. ಬಟ್ ಇಲ್ಲಿ ಕರೆಕ್ಟಾಗಿ ಜನಪರವಾಗಿ ನೀವು ಪವರ್ ಸ್ಟ್ರಕ್ಚರ್ ಮೇಲೆ ಒತ್ತಡ ಹಾಕಿದರೆ ಒಳ್ಳೆ ಕೆಲಸ ಮಾಡ್ತಾ ಹೋಗ್ಬೋದು. ದ ಸಿಸ್ಟಮ್ ಈಸ್ ಪಾಸಿಬಲ್ ಟು ರೀಡೈರೆಕ್ಟೆಡ್. ಅದು ಒಂದು ಉತ್ತಮ ರೀತಿಯಲ್ಲಿ ಡೈರೆಕ್ಟ್ ಮಾಡೋಕ್ಕೆ ಸಾಧ್ಯತೆ ಇದೆ. ಜನ ಕಾಯ್ತಾ ಇದ್ದಾರೆ, ಜನರಿಗೆ ಬೇಕಿದು. ಬಟ್ ಅದೆಲ್ಲೋ ಒಂದು ಕಡೆ ಸರ್, ರಾಜಕೀಯ ಕ್ಷೇತ್ರದಲ್ಲಿ ನಾವು ನೋಡುವಂಥದ್ದಾದರೆ ಸಾಕಷ್ಟು ಜನ ಬೇಸರಗೊಂಡು ಬಿಟ್ಟಿದ್ದಾರೆ. ಅಂದರೆ ಕೆಲವೊಂದಿಷ್ಟು ಅವರ ಆಶ್ವಾಸನೆಗಳಿರಬಹುದು, ಕೆಲವೊಂದಿಷ್ಟು ಸಮಾಜದಲ್ಲಿರುವ ಕೆಲವೊಂದಿಷ್ಟು ಬೆಳವಣಿಗೆಗಳ ವಿಚಾರ ಇರಬಹುದು. ಎಲ್ಲವನ್ನು ಕಂಡಾಗ ಒಬ್ಬ ಪ್ರಜೆಯಾಗಿ, ಒಬ್ಬ ಭಾರತದ ಒಬ್ಬ ಪ್ರಜೆಯಾಗಿ ಸಾಕಷ್ಟು ತೊಂದರೆಗಳು ಈಡಾಗ್ತಿದ್ದಾರೆ. ಬಟ್ ರಾಜಕೀಯದಲ್ಲಿ ಬದಲಾವಣೆಗಳು ತರುವಂತಹ ಒಂದು ಪ್ರಯತ್ನವನ್ನು ಮಾಡಬಹುದಾ ಅಂತ? ಪ್ರಯತ್ನ ಮಾಡಿದ್ರೂ ಅದು ಎಷ್ಟು ಮಟ್ಟಿಗೆ ಯಶಸ್ಸಾಗತ್ತೆ ನಮಗೆ ಗೊತ್ತಿಲ್ಲ. ಬಟ್ ಒಂದು ಪ್ರಾಮಾಣಿಕ ಪ್ರಯತ್ನ ಬೇಕಿದೆ. 20ನೇ ಶತಮಾನದಲ್ಲಿ ಅನೇಕರು ನಮ್ಮ ಸಿದ್ಧಾಂತ ಇರೋರು, ಬಾಬಾ ಸಾಹೇಬರು ಇಂಡಿಪೆಂಡೆಂಟ್ ಲೇಬರ್ ಪಾರ್ಟೀಸ್ ಕಟ್ಟಿ 1936ರಲ್ಲಿ 17 ಸೀಟ್ನಲ್ಲಿ 14ರಿಂದ 15 ಸೀಟ್ ಗೆಲ್ತಾರೆ ಬಾಂಬೆ ಪ್ರೆಸಿಡೆನ್ಸಿನಲ್ಲಿ. ಆಮೇಲೆ ಶೆಡ್ಯೂಲ್ ಕ್ಯಾಸ್ಟ್ ಫೆಡರೇಷನ್ ಆಗಿ ಅವರು ಎಲೆಕ್ಷನ್ ನಿಂತ್ಕೊಂಡು ಅದು ಕೂಡ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮಾಡ್ತಾರೆ. ತಮಿಳುನಾಡಿನಲ್ಲಿ ದ್ರವಿಡಿಯನ್ ಮೂವ್ಮೆಂಟು, ಅದೇನು ತಂದೆ ಪೆರಿಯಾರ್ ದ್ರಾವಿಡ ಒಂದು ಭಾಷೆಯ ಪರಿಕಲ್ಪನೆ ಜೊತೆ ಜಾತಿ ವಿನಾಶ, ಪುರುಷ ಪ್ರಧಾನ ವ್ಯವಸ್ಥೆ ವಿನಾಶ, ದೊಡ್ಡ ಪ್ರಮಾಣದ ಒಂದು ಪ್ರಾದೇಶಿಕತೆಯ ಶಕ್ತಿ ಅವರು ಚುನಾವಣೆ ನಿಲ್ಲಿಸ್ಕೊಳ್ದಿದ್ರು ಆ ಒಂದು DMK ಮೂಮೆಂಟಿಂದ ಅದು ದೊಡ್ಡ ಪ್ರಮಾಣದಲ್ಲಿ ಯಶಸ್ಸಾಯಿತು. ಆ ಒಂದು ದ್ರವಿಡಿಯನ್ ಹೆಸರು ಅದು ಇವತ್ತಿನ ದಿನ ಎಷ್ಟು ಮಟ್ಟಿಗೆ ಅವರು ತಂದೆ ಪೆರಿಯಾರ್ನ ವಿಚಾರ ಉಳಿಸ್ಕೊಂಡಿದ್ದಾರೆ, ಅದು ಒಂದು ಪ್ರಾಮಾಣಿಕ ಇದೆ, ಅದು ಬೇರೆ ಪ್ರಶ್ನೆ. ಬಟ್ ಅದು ಒಂದು ಪ್ರಾದೇಶಿಕತೆಗೆ ಒಂದು ಕಾರಣ ಆಯಿತು. ಆಮೇಲೆ UPನಲ್ಲೂ ಬಹುಜನ ಸಿದ್ಧಾಂತ, ಒಂದು ಬಹುಜನ ವಿಚಾರಗಳು, ಇವರು ನಮಗೆ ಕಾಂಚೀರಾಮ್ ಅವರು ಕೂಡ ಅದನ್ನು ಒಂದು ಈ ಅಂಬೇಡ್ಕರ್ ಪೆರಿಯಾರ್ ವಿಚಾರನ ಮುಂದುವರಿಸಿ ನಮಗೆ ಅವರ ಒಂದು ಪ್ರಾದೇಶಿಕತೆಯಲ್ಲಿ ಗಟ್ಟಿಯಾಗಿ ಪೊಲಿಟಿಕಲ್ ಮೂವ್ಮೆಂಟ್ ಕಟ್ಟಿದ್ದಾರೆ. ಸಾಧ್ಯತೆ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ ಸಾಧ್ಯತೆ ಇದ್ದರೂ ಇರಬಹುದು. ಮತ್ತು ನಮಗೆ 20ನೇ ಶತಮಾನದಲ್ಲಿ ಅನೇಕರು 3 ಜನ ನಾನು ಪ್ರಸ್ತಾಪ ಮಾಡಿ ಇವರೆಲ್ಲ ಮಾಡಿ ತೋರಿಸಿದ್ದಾರೆ ಇಟ್ ಈಸ್ ಪಾಸಿಬಲ್ ಅಂತ. ನಮ್ಮ ದೇಶದಲ್ಲಿ ರವಿಕುಮಾರ್ ಅವರೇ, ನಮಗೆ 2900 ಪಕ್ಷಗಳಿದ್ದಾವೆ, ರಿಜಿಸ್ಟರ್ ಆಗಿದೆ 2900 ಪಾರ್ಟೀಸ್. ನನ್ನ ಪ್ರಕಾರ ಇವೆಲ್ಲರೂ ಕೂಡ ಸಂವಿಧಾನದ ಅಡಿಯಲ್ಲಿ ಕೂಡ ರಿಜಿಸ್ಟರ್ ಆಗಿದ್ದರೂ ಕೂಡ ಸಂವಿಧಾನದ ಮೂಲ ಆಶಯಗಳು ಇವರು ಯಾರು ಎತ್ತಿಡಿತಾ ಇಲ್ಲ. ಯಾರಾದರೂ ಅವ್ರ ಸಂವಿಧಾನ ಜೈವಿಂದ ತೆಗೀಬೋದು, ಸಂವಿಧಾನ ಜಾಥಾ ಮಾಡ್ಕೋಬೋದು, ಸಂವಿಧಾನ ಕಂಠಪಾಠ ಮಾಡೋ ಕೆಲವು ವಿಚಾರಗಳಿರ್ಬೋದು, ಬಟ್ ಸಂವಿಧಾನ ಮೂಲ ಆಶಯ ಎತ್ತಿಡಿತಾ ಇಲ್ಲ. ಯಾರಾದರೂ ಮೂಲ ಆಶಯಗಳು ಎತ್ತಿಡಿತಾ ಇದ್ದಾರೆ ಅಂದರೆ ಸಮಾನತಾವಾದಿಗಳು, ಸಮಾಜವಾದಿಗಳು, ಒಂದು ಸಮಾನತೆ ನ್ಯಾಯ ವೈಜ್ಞಾನಿಕತೆ ಎತ್ತಿಡಿಯೋ ಮನುಷ್ಯರೇ ನಿಜವಾಗ್ಲೂ ಈ ಒಂದು ಮೂಲ ಆಶಯಗಳು ಎತ್ತಿಡಿತಾ ಇದ್ದಾರೆ. ದಟ್ಸ್ ವೈ ವಿ ನೀಡ್ ಆಲ್ಟರ್ನೇಟಿವ್ ಪಾಲಿಟಿಕ್ಸ್. ಆ್ಯಂಡ್ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವಗಳು ಅನೇಕ ದೇಶಗಳಲ್ಲಿದೆ, ಆದರೆ ಎಲ್ಲ ದೇಶಗಳಿಗಿಂತ ಎಕ್ಸ್ಟ್ರಾರ್ಡಿನರಿ ಪ್ರಜಾಪ್ರಭುತ್ವ ಅದು ಭಾರತ ಅಂತ ಹೇಳಿದ್ರೆ ಸುಳ್ಳಿದೆ.
2900 ಪಕ್ಷಗಳು, ಎಷ್ಟೋ ಒಂದು ಬೇರೆ ಬೇರೆ ಒಂದು ಸೈದ್ಧಾಂತಿಕ ನೆಲೆಗಟ್ಟುಗಳು, ಎಷ್ಟೋ ಒಂದು ವಿಚಾರಧಾರೆಗಳು, ಚರ್ಚೆಗಳು, ಮತ್ತು ದೀಸ್ ಆರ್ ವೋಟಿಂಗ್ ಪಾಪ್ಯುಲೇಷು ಎಷ್ಟು ದೊಡ್ಡ ಪ್ರಮಾಣದ ವೋಟಿಂಗ್. ಮತ್ತು ವಿಶೇಷ ಅಂದರೆ 2014 ನೋಡಿದ್ರೂ ಕೂಡ ನಮಗೆ ಅಲ್ಲೂ ಕೂಡ 31% ಈ ಮೋದಿ ಅಲೆ ಬಿ ಜೆ ಪಿನಾಗಿ 19% ಕಾಂಗ್ರೆಸ್ ಇದ್ದರು, 50% ಲೋಕಸಭಾದಲ್ಲಿ ಬಿ ಜೆ ಪಿಗೂ ಕಾಂಗ್ರೆಸ್ಗೂ ವೋಟ್ ಹಾಕಿಲ್ಲ. ಕರೆಕ್ಟ್. ಸೊ ದೇರ್ ಇಸ್ ಸ್ಪೇಸ್ ಫಾರ್ ಆಲ್ಟರ್ನೇಟಿವ್ ಪಾಲಿಟಿಕ್ಸ್. ನಾನು ಎಷ್ಟೋ ಕಡೆ ಹೋಗಿದ್ದೀನಿ, 125 ಮತಕ್ಷೇತ್ರದಲ್ಲಿ ನಾವು ಸಮಾನತೆ ಸಭೆ ಮಾಡಿದ್ದೀವಿ. ಅವ್ರು ಹೇಳ್ತಾರೆ ನಾವು ಇವಾಗ ಮತ ಹಾಕ್ತಿರೋದು ಅನಿವಾರ್ಯತೆಯಿಂದ, ಪಕ್ಷಗಳು ನಮಗೆ ಬೇರೆ ವಿಧಿ ಇಲ್ಲ ಅಂತ ಹಾಕ್ತಾಯಿದ್ದೀವಿ. ನೀವು ನಿಮ್ಮ ಒಂದು ರೀತಿಯ ಪ್ರಾಮಾಣಿಕವಾದ ಒಂದು ನಿಮ್ಮ ಸೈದ್ಧಾಂತಿಕ ಬದ್ಧತೆ ಇರೋ ಒಂದು ಒಳ್ಳೆಯ ಒಂದು ಕ್ಯಾಂಡಿಡೇಟ್ ಹಾಕಿ ನಾವು ಕೂಡ ನಿಮಗೆ ಬೆಂಬಲ ಸೂಚಿಸ್ತೀವಿ ಅಂತ ಭಾಳ ಜನ ಹೇಳಿದ್ದಾರೆ, ಚಳುವಳಿಗಳು. ಸೊ ನಮಗೆ ಆ ಚಳುವಳಿಗಳು ಹೇಳ್ತಿರೋದರಿಂದ ಇಟ್ ಈಸ್ ಪಾಸಿಬಲ್. ಬಟ್ ಅದಾಗತ್ತೆ, ಮುಂದೆ ಏನಾಗುತ್ತೆ ಫ್ಯೂಚರ್ ಯಾರೂ ಹೇಳೋಕ್ಕಾಗಲ್ಲ, ಯಾರೂ ಹೇಳೋಕ್ಕೆ ಸಾಧ್ಯವೂ ಇಲ್ಲ. ಬಟ್ ಆ ದಿಕ್ಕಿನಲ್ಲಿ ಒಂದು ಸಮಾಜದ ದಿಕ್ಕಿನಲ್ಲಿ ಹೋದರೆ ಸಮಾಜಕ್ಕೆ ಭಾಳ ಒಳ್ಳೆಯದಾಗತ್ತೆ ಅಂತ ನನ್ನ ಭಾವನೆ. ಬದಲಾವಣೆ ಅನ್ನುವಂಥ ಒಂದು ವಿಚಾರ ಇರಬಹುದು. ಸೊ ಎಲ್ಲ ಒಂದು ಕಡೆ ನಿಮ್ಮ ಆಲೋಚನೆಗಳು, ಆಮೇಲೆ ನಿಮ್ಮದೇ ಆದಂತಹ ಸಿದ್ಧಾಂತಗಳನ್ನು ನೋಡಿದಾಗ ರಾಜಕೀಯ ಪ್ರವೇಶ ಇರುವಂಥದ್ದು ಏನಾದರೂ ಆಗಬಹುದಾ? ಅಂದರೆ ರಾಜಕೀಯಕ್ಕೆ ಬಂದರೆ ಏನಾದರೂ ಬದಲಾವಣೆ ಮಾಡಬಹುದು, ಆಮೇಲೆ ನಂದಾದಂಥ ಕನಸುಗಳಿದೆ ಅನ್ನುವಂಥದ್ದು ಏನಾದರೂ ಪ್ಲ್ಯಾನ್ಸ್ ಇಟ್ಕೊಂಡಿದ್ದೀರಾ ಅಂತ? ನನ್ನದೇ ಆದ ವೈಯಕ್ತಿಕವಾಗಿ ನಾನು ಯಾವ ಚುನಾವಣೆ ನಿಂತ್ಕೊಳ್ಳೋನಲ್ಲ. ಬಟ್ ನಮ್ಮ ಸಿದ್ಧಾಂತದ ವಿಚಾರಗಳು ಜನರಿಗೆ ರೀಚ್ ಆಗಬೇಕು, ನಮ್ಮ ಸಮಾಜದ ವಿಚಾರಗಳು ಕಾರ್ಯರೂಪಕ್ಕೆ ಬರಬೇಕು ಅಂದರೆ ನಮಗೊಂದು ಪೊಲಿಟಿಕಲ್ ಮೂಮೆಂಟ್ ಬೇಕಾಗಿದೆ. ನಾವು ಅಂದರೆ ಯಾವ ಜಾತಿಯವರಲ್ಲ, ಯಾವ ಧರ್ಮದವರಲ್ಲ, ಯಾವ ವರ್ಗದವರಲ್ಲ. ನಾವು ಅಂದರೆ ಸಮಾನತೆ, ನ್ಯಾಯ ಮತ್ತು ವೈಜ್ಞಾನಿಕತೆ ಅಳವಡಿಸ್ಕೊಂಡಿರೋ ಮನುಷ್ಯರು. ಇದು ಒಂದು ಐಡಿಯಾಲಜಿಕಲ್ ಮೂಮೆಂಟ್. ಈ ಐಡಿಯಾಲಜಿಕಲ್ ಮೂಮೆಂಟ್ಗೆ ನಿಜವಾಗ್ಲೂ ಕರ್ನಾಟಕಕ್ಕೆ ಒಳ್ಳೆಯದಾಗಬೇಕು ಮತ್ತು ಭಾರತಕ್ಕೆ ಒಳ್ಳೆಯದಾಗಬೇಕು ಅಂದರೆ ನಾವು ಕೂಡ ಕಾನೂನು ರೂಪಿಸೋರು, ನೀತಿ ಯೋಜನೆ ತರೋರು ಆಗಬೇಕು. ಅದು ಸಾಧ್ಯ ಇದೆ, ಅದು ಭಾಳ ಕಷ್ಟ. ಅದು ಕಷ್ಟ ಅಂದಿದ ತಕ್ಷಣ ಅದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಬಾರ್ದು ಅಂತ ನಿಜ ಹೇಳಬೇಕು. ಅಂದರೆ ಕಷ್ಟ ಇದ್ದಷ್ಟು ಜನರಿಗೆ ಒಳ್ಳೆತಿಗಾಗಿ ಅದು ಪ್ರಾಮಾಣಿಕ ಪ್ರಯತ್ನ ಇನ್ನೂ ಜಾಸ್ತಿ ನಮಗೆ ಮಾಡಬೇಕು ಅನ್ನೋದನ್ನು ನಾವು ಅದು ಮುಂದೆ ತೊಗೊಂಡು ಒಂದು ಆ ಹಾದಿನಲ್ಲಿ ನಡಿಬೇಕು. ಬಟ್ ಕರ್ನಾಟಕವೂ ಅದನ್ನು ಬಯಸ್ತಾ ಇದೆ. ಇವತ್ತಿನ ದಿನ ನಮಗೆ ಈ ಇಂಡಿಯನ್ ಡೆಲ್ಲಿ ಪಕ್ಷಗಳಿಂದ ನಮಗೆ ಯಾವ ಒಂದು ನಿಜವಾಗ್ಲೂ ಜನಪರವಾದ, ಕರ್ನಾಟಕ ಪರವಾದ ಬೆಳವಣಿಗೆ ಆಗಿಲ್ಲ. ಕೆಲವು ವ್ಯಕ್ತಿಗಳು, ಅವರ ಕುಟುಂಬಗಳು, ಅವರವ್ರು ಯಾರು ಆಳ್ತಾ ಇದ್ದಾರೋ ಅಥವಾ ಒಂದು ಆರ್ಥಿಕವಾಗಿ ಪ್ರಬಲರಿರ್ತಾರೋ, ರಾಜಕೀಯ ಪ್ರಬಲರಿರ್ತಾರೋ ಅವ್ರ ಪರವಾಗಿ ದೊಡ್ಡ ಪ್ರಮಾಣದ ಲಾಭ ಆಗಿದೆ. ನಾವು ಹೋಗ್ತೀವಲ್ಲ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಮಧ್ಯ ಕರ್ನಾಟಕ, ನಮಗೆ ಅನೇಕ ಭಾಗಗಳಲ್ಲಿ ನಮಗೆ ಒಂದು ಈ ಕಡೆ ಚಾಮರಾಜನಗರ, ಒಂದು ಮೈಸೂರು, ಈ ಕಡೆ ಕೋಲಾರ, ಚಿಕ್ಕಬಳ್ಳಾಪುರ, ಈ ಭಾಗಗಳಲ್ಲಿ ನಮಗೆ ಇವತ್ತಿಗೂ ದೊಡ್ಡ ಪ್ರಮಾಣದಲ್ಲಿ ಬೆಳವಣಿಗೆ ಆರ್ಥಿಕವಾಗಿ, ಸಾಮಾಜಿಕ, ಶೈಕ್ಷಣಿಕವಾಗಿ ಆಗಿಲ್ಲ. ಅದನ್ನು ಆಗಬೇಕು ಅಂದರೆ ಒಂದು ಅಖಂಡ ಕರ್ನಾಟಕದ ಚಳುವಳಿ ಬರಬೇಕು. ಸೊ ರಾಜಕೀಯ ಪ್ರಜ್ಞೆ ನಮಗೆ ಬೇಕು, ರಾಜಕೀಯ ಪ್ರಜ್ಞೆ ಹಾದಿನಲ್ಲಿ ನಾವು ನಡೀತಾ ಹೋಗಬೇಕು. ರಾಜಕೀಯ ಪ್ರಜ್ಞೆ ಇವತ್ತು ನಾಳೆ ಅನ್ನೋದಕ್ಕಿಂತ ಆ ದಿಕ್ಕಿನಲ್ಲಿ ನಾವು ಯೋಚನೆ ಮಾಡ್ತಾ ನಮ್ಮ ಎಲ್ಲ ಚಳುವಳಿಗಳು ಒಗ್ಗಟ್ಟಾಗಿ, ಇದೇನು ಒಂದು ಚಳುವಳಿ ಅಲ್ಲ, ಎಲ್ಲದು ಬೇಕು. ದಲಿತ, ಬಹುಜನ, ರೈತ, ಕಾರ್ಮಿಕ, ಪ್ರಾದೇಶಿಕ, ಮಹಿಳಾ ಸಂಘಟನೆಗಳು, ಪರಿಸರವಾದಿಗಳು, ಭ್ರಷ್ಟಾಚಾರ ವಿರೋಧಿಗಳು, ಯುವಕರು, ವಿದ್ಯಾರ್ಥಿಗಳ ಸಂಘಟನೆಗಳು, ಯಾರೇ ಒಂದು ಸಮಾಜಕ್ಕೆ ಅವ್ರು ಕೆಲಸ ಮಾಡ್ತಿದ್ದಾರೋ ಅವರೆಲ್ಲರದಲ್ಲೂ ಸತ್ಯ ಇದೆ. ಅವರೆಲ್ಲರನ್ನೂ ಜೊತೆಗೆ ಸೇರಿ ನಾವು ಹಿಂಗೆ ಪ್ರಯತ್ನ ಪಡ್ಬೋದು ಅಂತ ನಾವು ಆಲೋಚನೆ ಪ್ಲಾನ್ ಮಾಡ್ತಾ ಇದ್ದೀರಾ ಸರ್? ಏನಾದರೂ ಒಂದು ಕಟ್ಟಬೇಕು ಅನ್ನೋ ಥರದ್ದು ಏನಾದರೂ ಚರ್ಚೆ ನಡೀತಾ ಇದೆ, ಕೆಲಸಗಳು ನಡೀತಾ ಇದೆ. ಒಂದು ರಾಜಕೀಯ ಪ್ರಜ್ಞೆ ಅನ್ನೋದನ್ನು ಮೂಡಿಸೋದನ್ನಕ್ಕಿಂತ ರಾಜಕೀಯ ಪ್ರಜ್ಞೆ ಖಂಡಿತ ಇದೆ. ಅದನ್ನು ಹೊರಗೆ ತಂದು ನಾವೆಲ್ಲ ಒಗ್ಗಟ್ಟಾಗೋದು ನಾವು ಹೆಂಗೆ ಸಾಧ್ಯ ಉಂಟು ಅಂತ ನಾವು ಬೇರೆಯವರಿಂದ ವಿಚಾರ ಕಲಿತು. ಯಾಕಂದರೆ ಕರ್ನಾಟಕದಲ್ಲಿ ಭಾಳ ಜನ ಕಾಳಜಿ ಉಳ್ಳವರು, ಪ್ರತಿಭಾವಂತರು, ಚಳುವಳಿಗಳಲ್ಲಿ ಭಾಗವಹಿಸಿ ಸಮಾಜಕ್ಕೆ, ರಾಜ್ಯಕ್ಕೆ ಅವರವ್ರ ಮತಕ್ಷೇತ್ರ ಕೊಡುಗೆ ಕೊಟ್ಟವರು ಭಾಳ ಜನ ಇದ್ದಾರೆ. ರೆಸ್ಪಾನ್ಸ್ ಹೆಂಗಿದೆ ಸರ್ ಅಲ್ಲಿ ಹೋದಾಗ ನಿಮಗೆ? ರೆಸ್ಪಾನ್ಸ್ ನಮಗೆ ಭಾಳ ಚೆನ್ನಾಗಿ ಬರ್ತಾಯಿದೆ. ರೆಸ್ಪಾನ್ಸು ಚಳುವಳಿಗಾರರಿಂದ, ವಿಚಾರವಂತರು, ಬುದ್ಧಿಜೀವಿಗಳು, ಎಲ್ಲ ವಯಸ್ಸಿನವರು, ಎಲ್ಲ ಸಿದ್ಧಾಂತದವರು. ಯಾಕೆಂದರೆ ನಮಗೆ ಮಧ್ಯಪಂಥೀಯವರು, ಯಥಾಸ್ಥಿತಿಯವರು ಬರ್ತಾರೆ, ಅವರು ಒಂದು ಪ್ರಶ್ನೆ ಕೇಳ್ತಾರೆ, ಅದಕ್ಕೆ ಸಮರ್ಥವಾಗಿ ಉತ್ತರ ಕೊಟ್ಟಾಗ ಅವರು ಒಪ್ಕೊತಾರೆ. ಬಲಪಂಥೀಯವರು ಬಂದು ಕೇಳಿಸ್ಕೊತಾರೆ, ಅವ್ರು ಏನು ಜಾಸ್ತಿ ಮಾತಾಡೋರಲ್ಲ, ಕೇಳಿಸ್ಕೊಂಡು ಅವ್ರಿಗೆ ಇಷ್ಟ ಆದಾಗ ಅವರು ಕೂಡ ಅದಕ್ಕೆ ಸೇರ್ಕೊಳ್ಳೋರು ಇರ್ತಾರೆ. ಎಡಪಂಥೀಯವರು ಬಂದು ಅವ್ರ ವಿಚಾರ ಮಂಡಿಸ್ತಾರೆ. ಕೆಲವು ಸಲ ಅವರಿಗೆ ನಮ್ಮ ವಿಚಾರದ ಜೊತೆ ಒಂಥರ ಜಗಳಕಾಯ ಮನಸ್ಥಿತಿ ಇದ್ದರೂ ಇರ್ಬೋದು, ಬಟ್ ಅವ್ರನ್ನ ವಿಚಾರದಲ್ಲಿ ಹೇಳ್ಬಿಟ್ಟು ಅವರು ನಾವು ಜೊತೆಗೆ ಸೇರ್ಕೊಂಡು ಕರ್ಕೊಂಡು ಹೋಗೋಣ ಅಂತ. ಸೊ ನಮಗೆ ಎಡಪಂಥಿ, ಬಲಪಂಥಿ, ಮಧ್ಯಪಂಥಿ ಎಲ್ಲರೂ ಸೇರಿ ನಮ್ಮದೇ ಆದ ಒಂದು ಸತ್ಯಪಂಥ, ನಮ್ಮದೇ ಆದ ಒಂದು ಅಂಬೇಡ್ಕರ್, ಪೆರಿಯಾರ್, ಕಾಂಚೀರಾಮಿಂದ ಒಂದು ಸಮಾಜದ ವಿಚಾರಗಳು. ಸೊ ನಾವು ಒಂದು ಬೇರೆ ಐಡಿಯಾಲಜಿ, ಅದನ್ನು ಬಾಬಾ ಸಾಹೇಬರು ಭಾರತೀಯ ಪಂಥ ಅಂತ ಕರೀತಾರೆ. ಯಾಕೆಂದರೆ ನಮ್ಮದೇ ಆದ ಬರೀ ಆರ್ಥಿಕತೆ ಮಾತ್ರ ಇಲ್ಲ, ಬರೀ ಒಂದು ಜಾತಿ ಮಾತ್ರ ಇಲ್ಲ, ಪುರುಷ ಪ್ರಧಾನ ವ್ಯವಸ್ಥೆ ಇದೆ, ಭಾಷೆ ವಿಚಾರಗಳಿದೆ, ಸಾಂಸ್ಕೃತಿಕ, ಉದ್ಯೋಗ ವಿಚಾರಗಳು, ಎಲ್ಲ ವಿಚಾರದಲ್ಲೂ ಅಸಮಾನತೆನ ಹೋಗಲಾಡಿಸೋದು, ಪ್ರತಿರೋಧ ತಂದು ಹೋಗಲಾಡಿಸೋದು ನಮ್ಮ ಉದ್ದೇಶ. ಸೊ ಅದು ನಮಗೆ ಕರ್ನಾಟಕಕ್ಕೆ ಇಂಥ ಒಂದು ರಾಜಕೀಯ ಪ್ರಜ್ಞೆ ಬಂದಷ್ಟು ನಿಜವಾಗ್ಲೂ ಕರ್ನಾಟಕಕ್ಕೆ ಒಳ್ಳೆಯದಾಗತ್ತೆ. ನಾವೇ ಅದರಲ್ಲಿ ಅಧಿಕಾರದಲ್ಲಿ ಇದ್ದು ಅನುಭವಿಸಿ ಲಾಭ ಪಡಬೇಕು ಅನ್ನೋ ಉದ್ದೇಶ ಅಲ್ಲ.
ನಮ್ಮ ಉದ್ದೇಶ ಏನಂದರೆ ಇಂಥ ರಾಜಕೀಯ ಪರಿವರ್ತನೆ ಹಾದಿನಲ್ಲಿ ನಡೆದು ಮುಂದಿನ ಪೀಳಿಗೆಗೆ, ಮುಂದಿನ ತಲೆಮಾರುಗಳಿಗೆ ಒಂದು ಉತ್ತಮ ಸಮಾಜ, ಒಂದು ಸಮ ಸಮಾಜ ನಾವು ಹೆಂಗೆ ಕಟ್ಬೋದು ಅನ್ನೋ ನಮ್ಮ ಉದ್ದೇಶ. ಸೊ ಇಟ್ ಈಸ್ ನಾವೇ ಒಂದು ಸಸಿ ನೆಟ್ಟಿದ ತಕ್ಷಣ ನಾವೇ ಆ ಒಂದು ಮರದ ಫಲ ನಾವು ಪಡಿಬೇಕು ಅಂತ ನಮ್ಮ ಆಸೆ ಅಲ್ಲ. ವಿ ಆರ್ ಪ್ಲಾಂಟಿಂಗ್ ದ ಸೀಡ್ಸ್, ಸ್ಯಾಪ್ಲಿಂಗ್ಸ್ ನಾವು ನೆಡೋದು ನಮ್ಮ ಉದ್ದೇಶ. ಅದು ಯಾರದು ಮುಂದಿನ ತಲೆಮಾರಿನ ಯುವಕರಿಗೆ, ಕನ್ನಡಿಗರಿಗೆ, ಕರ್ನಾಟಕದವರಿಗೆ, ಭಾರತೀಯರಿಗೆ ಅದು ಒಳ್ಳೆಯದಾದರೆ ಅದಕ್ಕಿಂತ ತೃಪ್ತಿ ಯಾವುದೂ ಇಲ್ಲ. ಯಾಕಂದರೆ 1000 ಜನ 1000 ಮಾತಾಡ್ತಾರೆ ಸರ್. ಚೇತನ್ ಅವ್ರ ವಿಚಾರವಾಗಿ ಸಾಕಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ನೀವು ಕೂಡ ಗಮನಿಸಬಹುದು. ಕೆಟ್ಟ ವಿಚಾರಗಳಲ್ಲಿ ಕಮೆಂಟ್ ಮಾಡುವಂಥದ್ದು ಇರ್ಬೋದು, ಮತ್ತೊಂದಿರ್ಬೋದು. ಇವತ್ತು ನಡೀತಾ ಇರುವಂಥದ್ದು ಸೋಷಿಯಲ್ ಮೀಡಿಯಾ ಇಸ್ ಅ ಸ್ಟ್ರಾಂಗ್ ಮೀಡಿಯಾ. ಸೊ ನಾವೇನೇ ಮಾತಾಡಿದ್ರು ಕ್ಷಣದಲ್ಲಿ ಮಾತ್ರ ನಮ್ಮ ಕಣ್ಣೆದುರಿಗೆ ಬರುವಂಥ ಒಂದು ಯುಗ ಇದು. ಬಟ್ ಅದನ್ನು ನೋಡಿದಾಗ ಸರ್, ಚೇತನ್ ಸರ್, ನೀವು ಯಾವ ರೀತಿ ತೊಗೋತೀರಾ? ಪಾಸಿಟಿವ್ ಅಂದರೆ ಮೀನ್ಸ್ ಅಂತಿಂಥ ಕಮೆಂಟ್ಗಳನ್ನು ನೋಡಿದಾಗ ಅನಿಸುತ್ತಲ್ವಾ, ಬೇಕಿತ್ತ ನನಗೆ ಅಂತ. ಆ ಥರದ್ದನ್ನು ಯಾವ ರೀತಿ ಫೇಸ್ ಮಾಡ್ತೀರಾ? ಯಾಕಂದರೆ ಫ್ಯಾಮಿಲಿ ಅಂತ ಇರುತ್ತೆ, ನಿಮ್ಮದೇ ಆದಂಥ ಒಂದು ವೈಯಕ್ತಿಕ ವಿಚಾರಗಳಿರ್ತವೆ. ಸೊ ಹೇಗೆ ಆ ಒಂದು ವಿಚಾರ? 2017 ಆಗಸ್ಟಿಂದ 2024 ಆಗಸ್ಟ್ವರೆಗೂ 7 ವರ್ಷ ಭಾಳ ರೀತಿಯಲ್ಲಿ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ವಿರೋಧ ಬರ್ತಾಯಿತ್ತು, ಆಪೋಸಿಷನ್ ಬರ್ತಾಯಿತ್ತು, ಕೆಟ್ಟ ಮಾತುಗಳು ಬರ್ತಾಯಿತ್ತು. ಆ ಟೈಮ್ನಲ್ಲಿ ನನಗೆ ಇಲ್ಲ, ನಾನು ಹೇಳ್ತಿರೋದು ಸತ್ಯನೇ, ಯಾರು ನನಗೆ ಜನರಿಂದ ಏನಾದರೂ ಉತ್ತಮ ವಿಚಾರ ನಾನು ಪಡಿಬೋದು ಅಂದರೆ ಅದನ್ನು ಪಡೆಯೋಣ ಅಂತ ನಾನು ಹುಡುಕ್ತಾ ಇದ್ದೆ. ಯಾಕಂದರೆ ನನಗೂ ಕೂಡ ನನ್ನ ವಿಚಾರಗಳಲ್ಲಿ ನನಗೆ ಸ್ಪಷ್ಟತೆ ಇತ್ತು, ಅವಲೂ ಇತ್ತು, ಇವಲೂ ಅದೇ ಇದೆ. ಬಟ್ ಆವಾಗ ನಾನೇನು ಯಾಕೆ ಇಷ್ಟು ವಿರೋಧ ಬರ್ತಾಯಿದೆ, ಎಲ್ಲೋ ಒಂದು ಕಡೆ ನಾನು ಹೇಳ್ತಿರೋದು ತಪ್ಪ ಅನ್ನೋದು ಕೆಲವು ಕಡೆ ಯೋಚನೆ ಬರ್ತಾಯಿದೆ. ಅದಕ್ಕೆ ಸರಿ ಯಾವುದು ಅಂತ ಹುಡುಕ್ತಾ ಇದೆ. ನನಗೆ ಸರಿ ಯಾವುದು, ಇದಕ್ಕಿಂತ ಉತ್ತಮ ವಿಚಾರಗಳು ಸಿಗ್ತಾ ಇರಲಿಲ್ಲ. ಆಮೇಲೆ ಕೆಟ್ಟ ಮಾತುಗಳು ನಾನು ಅನಿಸ್ತಾ ಇದ್ದೆ, ಯಾಕೆ ಈ ಕೆಟ್ಟ ಮಾತು ಹೇಳ್ತಾ ಇದ್ದಾರೆ, ಅದಕ್ಕಿಂತ ಜಾಸ್ತಿ ನಾವು ಒಂದು ಆರೋಗ್ಯಕರವಾದ ಚರ್ಚೆ ಮಾಡೋಣ ಅಂತ ಆಲೋಚನೆ ಬರ್ತಾಯಿತ್ತು. ಬಟ್ ಏನಾಯ್ತು ಗೊತ್ತಾ ರವಿಕುಮಾರ್ ಅವರೇ, 2024 ಆಗಸ್ಟಿಂದ ಇವಾಗ 2025 ಆಗಸ್ಟು, 1 ವರ್ಷದಲ್ಲಿ ನನಗೆ ಯಾವ ವಿರೋಧನೂ ಬರ್ತಾಯಿಲ್ಲ, ಯಾವ ಒಂದು ಆ್ಯಂಟ್ಯಾಗನಿಸಮು ಬರ್ತಾಯಿಲ್ಲ, ಯಾವ ಒಂದು ಕೆಟ್ಟ ಮಾತು ಬರ್ತಾಯಿಲ್ಲ. ಹಾಗಿದ್ದೆ ಎಲ್ಲರೂ ನನ್ನ ವಾದ ಒಪ್ತಾ ಇದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ನನಗೇನು ಗೊತ್ತಾಯಿತು ಅಂದರೆ, ನಮ್ಮ ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಸಮಯ ತೊಗೊಳತ್ತೆ. ನಮ್ಮ ವಿಚಾರಗಳು ಅರ್ಥ ಮಾಡ್ಕೊಂಡ್ಮೇಲೆ, ಸಮಾನತೆ, ನ್ಯಾಯ, ವೈಜ್ಞಾನಿಕತೆ ಅರ್ಥ ಆದಮೇಲೆ ಎಲ್ಲ ಸಿದ್ಧಾಂತದವರು ನಮ್ಮ ಜೊತೆ ನಿಂತ್ಕೊಳ್ತಾರೆ ಅಂತ ನನ್ನ ಕಾನ್ಫಿಡೆನ್ಸ್ ಬಂದಿದೆ. ಸೊ ಹೌದು, ಖಂಡಿತ 7 ವರ್ಷ ನಮಗೆ ವಿರೋಧ ಬರ್ತಾಯಿತ್ತು. ಆ ವಿರೋಧ ಬಂದಾಗಲೂ ನಾನು ಹುಡುಕ್ತಾ ಇದ್ದೆ, ನಾನು ಹೇಳೋದೇನಾದ್ರು ತಪ್ಪಿದೆಯಾ ಅಂತ. ತಪ್ಪಿದ್ದೆ ನಾವು ಖಂಡಿತ ತಿದ್ಕೊಳ್ಳೋಣ. ಬಟ್ ನಮ್ಮದು ಒಂದು ಉತ್ತಮ ಸಮಾಜಕ್ಕೆ ನಮ್ಮ ವಿಚಾರಗಳು ಬೇಕಿದ್ದರೆ ಅದು ಒಪ್ಕೊಳ್ಳೋ ಮನಸ್ಥಿತಿ ಬೇರೆಯವ್ರ ಕಡೆಯಿಂದನೂ ಬಂದರೆ ನಾವು ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿ ಒಂದು ಪರ್ಯಾಯ ಕಟ್ಬೋದು ಅಂತ ನನಗೆ ಗೊತ್ತಿತ್ತು. ಆ ಮನಸ್ಥಿತಿಯನ್ನು ಹುಡುಕೊಳ್ಳುವಂಥ ತುಂಬ ಕಷ್ಟದ ಕೆಲಸ ಸರ್. ಯಾವತ್ತೂ ನಮ್ಮ ಮನಸ್ಸನ್ನು ಗಟ್ಟಿ ಮಾಡ್ಕೋತೀವಿ ಅಂದರೆ ಎಲ್ಲೋ ಒಂದು ಕಡೆ ಅನಿಸುತ್ತಲ್ವ ಸರ್, ಒಂಥರ ಎಲ್ಲೋ ಈ ಥರದ್ದು ಕಮೆಂಟ್ಗಳನ್ನ ಕೇಳಿದಾಗ, ಈ ಥರದ್ದೆಲ್ಲವನ್ನು ನೋಡಿದಾಗ, ಆಮೇಲೆ ನಮ್ಮ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ನಾನು ಸಮಾಜಕ್ಕೋಸ್ಕರ ಏನೋ ಮಾಡ್ತಾಯಿದ್ದೀನಿ, ಸಮಾಜ ಒಳಿತಿಗಾಗಿ ನಾನು ಮಾಡ್ತಾಯಿದ್ದೀನಿ, ಆ್ಯಂಡ್ ನನ್ನದೇ ಆದ ಕೆಲವೊಂದು ಸಿದ್ಧಾಂತಗಳಿರ್ತವೆ, ಸಮಾಜಕ್ಕೆ ಒಂದು ಏನಾದರೂ ಕೊಡುಗೆ ಕೊಡಬೇಕು ಅನ್ನೋಂಥದ್ದು ಇರ್ತವೆ. ಬಟ್ ಈ ಥರದ್ದು ಕಮೆಂಟ್ಗಳು ಬಂದಾಗ ಎಲ್ಲ ಒಂದು ಕಡೆ ಹಿಂದೇಟಾಕುವಂಥವ್ರ ಸಂಖ್ಯೆಗಳು ಜಾಸ್ತಿ ಇರ್ತದಲ್ವಾ? ಹಿಂದೇಟಾಕೋ ಪ್ರಶ್ನೆ ಬರಲಿಲ್ಲ ನನಗೆ. ಯಾಕಂದರೆ ನಾನು ಅಮೇರಿಕಾದಲ್ಲಿ ಇದ್ದಾಗಲೂ ಕೂಡ ನಾನು ಕಾಲೇಜ್ನಲ್ಲಿ ಫಸ್ಟ್ ಇಯರ್ ಆದಮೇಲೆ, ಸೆಕೆಂಡ್ ಇಯರ್ ಆದಮೇಲೆ ನನಗೆ ಒಂದು ವಾಷಿಂಗ್ಟನ್ DC ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ತು. ಒಂದು ಹ್ಯೂಮನ್ ರೈಟ್ಸ್ ರೀತಿಯಲ್ಲಿ ಕೆಲಸ, ಒಂದು ಲಾ ಫರ್ಮ್ನಲ್ಲಿ ಲಾ ಆರ್ಗನೈಸೇಷನ್ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ತು. ಅಲ್ಲಿ ಮಾಡ್ತಾ ಇದ್ದಾಗ ನಾನು ಒಂದು ಕ್ಲಾಸ್ಮೇಟ್ಸ್ ಜೊತೆ ಒಂದು ರೂಮಲ್ಲಿದ್ದೆ. ಅಲ್ಲಿ ಅವರೆಲ್ಲರೂ ಒಂದು ಹಾಸಿಗೆಯಲ್ಲಿ ಮಲಗ್ತಾಯಿದ್ರು, ನಾನು ಯಾವಾಗಲೂ ಈ ಗಟ್ಟಿ ನೆಲದಲ್ಲಿ ಮಲಗ್ತಾಯಿದ್ದೆ. ಇವರೆಲ್ಲ 3 ತಿಂಗಳು ಅವಾಗ ಗಟ್ಟಿ ನೆಲದಲ್ಲಿ ಮಲಗಿ ಅವ್ರು ಕೇಳಿದ್ರು, ಯಾಕೋ ಒಂದು ಹಾಸಿಗೆ ತಂದು ಮಲಗೋ, ನೀನು ಯಾಕೆ ಇದನ್ನು ಗಟ್ಟಿ ನೆಲದ ಮೇಲೆ ಮಲಗ್ತಾ ಇದೆಯಾ ಅಂತ ಕೇಳಿದಾಗ ನಾನು ಹೇಳಿದ್ದೆ, ಇಲ್ಲ, ಇನ್ನು ಸ್ವಲ್ಪ ವರ್ಷಕ್ಕೆ ನಾನು ಕರ್ನಾಟಕಕ್ಕೆ ಹೋಗ್ತೀನಿ, ಅಲ್ಲೂ ಹೋರಾಟ ಮಾಡ್ತೀನಿ, ಅಲ್ಲಿ ಅವರು ನನಗೆ ಜೈಲಿಗೆ ಹಾಕಿದ್ರು ಹಾಕ್ಬೋದು, ನಾನು ಅದಕ್ಕೆ ತಯಾರಾಗಬೇಕಾಗಿತ್ತೆ ಅಂತ ನನಗೆ ಆವಾಗ ಒಂದು ಯುವಕನ ಉತ್ಸಾಹ ಇತ್ತು. ಈ ಹೋರಾಟ ಮಾಡಿದಾಗ ಒಂದು ರೀತಿ ಆಳುವ ಶಕ್ತಿಗಳು ಎಲ್ಲ ರೀತಿಯಲ್ಲೂ ನಿಮ್ಮ ಮೇಲೆ ಬ್ರಹ್ಮಾಸ್ತ್ರ ಬಳಸ್ಬೋದು ಅಂತ ನನಗೆ ಮುಂಚೆಯಿಂದನೂ ನನಗೆ ಅರಿವಿತ್ತು. ಆದರೆ ಎಲ್ಲ ಒಂದು ದೊಡ್ಡ ಪ್ರಮಾಣದ ಜನ ನಮ್ಮನ್ನು ಒಪ್ತಾರೆ, ಸಂಪೂರ್ಣವಾಗಿ ಈ ವಿಚಾರದ ಸತ್ಯ ಇದೆ ಅಂತ ಒಪ್ತಾರೆ ಅಂತ ನನಗೆ ನಿರೀಕ್ಷೆ ಇರಲಿಲ್ಲ. ಅಂದರೆ ಅದು ಯಾವಾಗ ಆಗತ್ತೆ ನನಗೆ ಗೊತ್ತಿರಲಿಲ್ಲ. ಇನ್ನೂ ಒಂದು 20 ವರ್ಷ ತೊಗೋಬೋದು, ಇನ್ನೂ ಒಂದು 30 ವರ್ಷ ತೊಗೋಬೋದು, ಅದು ನಾವು ಜೀವ ಬಿಟ್ಟಾದ ಮೇಲೆ ಅದು ಆಗ್ಬೋದು, ನನಗೆ ಗೊತ್ತಿರಲಿಲ್ಲ. ಬಟ್ ಇವಾಗ 2024 ಆಗಸ್ಟಿಂದ ಅದು ನಮಗೆ
ಕಾಂಗ್ರೆಸ್ ತೊಲಗಿಸಿ ದಲಿತನ ಉಳಿಸಿ ಅನ್ನೋ ಹೋರಾಟಗಳಾಗಿರ್ಬೋದು, ಹೇಮಾ ಕಮಿಟಿ ರಿಪೋರ್ಟ್, ನಮ್ಮ ಫೈರ್ ಸಂಸ್ಥೆಯಿಂದ ಮೀಟು ಹೋರಾಟಗಳಾಗಿರ್ಬೋದು, ಮತ್ತು ಏನೇನು ನಾವು ಹೋರಾಟ ಮಾಡ್ತಾ ಇದ್ದೀವಿ ಈ ಟೈಮಿಂದ ಆ ಒಂದು ಕರ್ನಾಟಕ ಜನರಲ್ಲಿ ಇದೂ ಒಂದು ವಾದ ಇದೆ, ಈ ವಾದದಲ್ಲಿ ನಮ್ಮೆಲ್ಲರಿಗೂ ಒಳ್ಳೇದಾಗ್ಬೋದು ಅಂತ ಒಂದು ಕಾನ್ಫಿಡೆನ್ಸ್ ಬಂದಿದೆಯಲ್ಲ, ಅದಕ್ಕಿಂತ ಸಂತೋಷ ಯಾವುದೂ ಇಲ್ಲ. ಆ್ಯಂಡ್ ಇದನ್ನು ನಾವು ಮುಂದುವರಿಸ್ತಾ ಹೋಗಬೇಕು. ಆ್ಯಂಡ್ ನಾವು ಕೂಡ ಸಂವಿಧಾನ ಎತ್ತಿ ಹಿಡಿಯೋದು ನಮ್ಮ ಮೂಲ ಉದ್ದೇಶ. ಅಹಿಂಸಾ ಮಾರ್ಗದಲ್ಲಿ ನಮಗೆ ವಿಚಾರಗಳ ಆರೋಗ್ಯಕರವಾದ ಚರ್ಚೆ ಮುಖಾಂತರ ಮತ್ತು ಕಲಿಯೋ ಮನಸ್ಥಿತಿನೂ ಇರಬೇಕು ನಮಗೆ ರವಿಕುಮಾರ್ ಅವರೇ. ಪ್ರತಿಯೊಬ್ಬ ಮನುಷ್ಯರಿಂದನೂ ನಮ್ಗೆ ಗೊತ್ತಿಲ್ಲದೆ ಇರೋ ವಿಚಾರಗಳನ್ನ ನಾವು ಕಲ್ತ್ಕೊಳ್ಳೋದಿದ್ದೇ ಅಲ್ಲ, ಯಾಕಂದರೆ ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ದಾಗ ಈ ಪೂರ್ವ ತಯಾರಿ ಅನ್ನುವಂಥದ್ದು ನೀವು ಹೇಳ್ತಾ ಇದ್ರಿ, ಕಾಲೇಜಲ್ಲಿ ಇದ್ದಾಗ ನನ್ನ ನೆಲದ ಮೇಲೆ ಅವತ್ತು ನಾನು ಕರ್ನಾಟಕಕ್ಕೆ ಹೋದಾಗ ನನ್ನ ಜೈಲಲ್ಲಿ ಹಾಕಿದರೆ ಅನ್ನೋ ಒಂದು ವಿಚಾರ ಇದೆಯಲ್ವಾ? ಇತ್ತು ಅವಾಗ. ಸೊ ಇಲ್ಲಿ ಬಂದ ನಂತರದಲ್ಲಿ ಸಾಕಷ್ಟು ನಿಮ್ಮ ಕೇಸ್ಗಳಾಯಿತು, ಅದಾದ ನಂತರದಲ್ಲಿ ಜೈಲು ಕೂಡ ಹೋದ್ರಿ. ಬಟ್ ಅದನ್ನೆಲ್ಲ ನೋಡಿದಾಗ ಅನ್ಸುತ್ತಾ ನಿಮಗೆ ಏನು ನಾನು ಏನು ಮಾಡ್ತೆ, ಬಟ್ ನಿಮ್ಗೆ ಕ್ಲಾರಿಟಿ ಇದೆ ಅಲ್ವಾ? ಮೇನಿಗೊಬ್ಬ ಮನುಷ್ಯ ನನಗೆ ಕ್ಲಾರಿಟಿ ಇದೆ, ಆ್ಯಂಡ್ ನನಗೆ ಮುಂಚೆಯಿಂದನೂ ಕ್ಲಾರಿಟಿ ಇದೆ. ಬಟ್ ಯಾವಾಗ ನನಗೆ ಕ್ಲಾರಿಟಿ ಸ್ವಲ್ಪ ನಾನು ಹೇಳ್ತಿರೋ ತಪ್ಪಿರ್ಬೋದು ಅಂದರೆ ಅನಿಸಿತ್ತು ಅಂದರೆ, ನಾನು ಅವಾಗ ಸಿನಿಮಾ ಸೇರಿಕೊಂಡಿದ್ದೆ. ಸಿನಿಮಾ ಸೇರಿಕೊಂಡಾಗ ಒಂದು 2 ವರ್ಷ ಸಿನಿಮಾ ಒಂದು ಕೆಲವು ಸೋಷಿಯಲ್ ಸರ್ಕಲ್ ನಾನು ಮಾತಾಡ್ತಾ ಇದ್ದೆ, ಈ ವಿಚಾರ ಮಾಡಬೇಕು, ಸಿನಿಮಾದವರಲ್ಲ ಬೇರೆಯವರೇ, ಬಟ್ ನಾನು ಮಾತಾಡ್ತಾ ಹಿಂಗೆ ಮಾಡ್ಬೋದು, ಹಂಗೆ ಮಾಡ್ಬೋದು. ಅವಾಗ ಎಲ್ಲರೂ ನನ್ನನ್ನು ಒಂಥರ ವಿಚಿತ್ರ ಅನ್ನೋ ರೀತಿನಲ್ಲಿ ನೋಡೋರು, ಏನೇನೋ ಹೇಳ್ತಾ ಇದ್ದೆ ಬೆಂಗಳೂರಿನಲ್ಲೇ ಇದು. ನಾನೇ ವಿಚಿತ್ರನಾ? ನನ್ನ ಯೋಚನೆಗಳೇ ತಪ್ಪಾ? ನಂದೇ ಬಹುಶಃ ಕರ್ನಾಟಕಕ್ಕೆ ಇದು ಸರಿ ಹೋಗಲ್ವಾ ಅಂತ ನನ್ನ ಆಲೋಚನೆ ಇತ್ತು. ಯಾವಾಗ 2013ರಲ್ಲಿ ದೊಡ್ಡ ಪ್ರಮಾಣದ ಚಳುವಳಿನಲ್ಲಿ ನನಗೆ ಗೊತ್ತಾಯಿತು, ಪರಿಚಯ ಆಯಿತು, ಆವಾಗ ನಾವು ಒಂದು ರೀತಿ ಕೆಲಸ ಮಾಡಿದ್ನೋ ನನಗೆ ಗೊತ್ತಾಯಿತು, ನನ್ನ ವಿಚಾರ ಸಮಸ್ಯೆ ಅಲ್ಲ, ಈ ಅನ್ಯಾಯದ ವ್ಯವಸ್ಥೆನೇ ಸಮಸ್ಯೆ, ಅದನ್ನು ನಾವು ಸರಿಪಡಿಸ್ಬೇಕು. ಸೊ ನನ್ನ ವಿಚಾರಗಳು ಸಮಸ್ಯೆ ಅಲ್ಲ. ಆ್ಯಂಡ್ ನನಗೆ ನಿಜ ಹೇಳ್ತೀನಿ ರವಿಕುಮಾರ್ ಅವರೇ, ನನಗೆ ಚಳುವಳಿಗಳ ಬಗ್ಗೆ ನಾನು ಬಂದಾಗಲೇ ನನಗೆ ಪರಿಚಯ ಇದ್ದಿದ್ದರೆ, ಯಾಕಂದರೆ ನಾನು ಅಮೇರಿಕಾಯಿಂದ ಬಂದಾಗ ನಾನು ಒಂದು ಹೊಸ ವಾತಾವರಣ, ಒಂದು ರೀತಿ ಗೊತ್ತಿರೋ ವಾತಾವರಣ, ಒಂದು ರೀತಿ ಹೊಸ ವಾತಾವರಣ ಅದಿದ್ದಾಗ ನನಗೆ ಚಳುವಳಿಗಳು ಏನಾದರೂ ಸಂಘಟನೆಗಳು ಏನಾದರೂ ಪರಿಚಯ ಆಗಿದ್ದಿದ್ದರೆ ನಾನು ಸಿನಿಮಾನೇ ಸೇರ್ಕೊಳ್ತಿರಲಿಲ್ಲ, ನಾನು ಚಳುವಳಿಗೆ ಸಂಪೂರ್ಣವಾಗಿ ದುಂಬ್ತಾ ಇದ್ದೆ. ಬಟ್ ನಂಗೆ ಚಳುವಳಿ ಇತ್ತು ಅಂತ ನನಗೆ ಗೊತ್ತಿರಲಿಲ್ಲ. ನನಗೆ ಸಿನಿಮಾ ಸಿಕ್ತು, ನಾನು ರಂಗಭೂಮಿ ಮುಖಾಂತರ ಸೇವೆ ಮಾಡ್ತಾಯಿದ್ದೆ. ಸಿನಿಮಾ ನನಗೆ ರಂಗಭೂಮಿಗೂ ಸಿನಿಮಾಗೂ ಒಂದು ನಂಟಿದ್ದೇ ಇರುತ್ತೆ. ಸೊ ಆ ನಂಟಿನಲ್ಲಿ ನನಗೆ ಸಿನಿಮಾಗಳು ಸಿಕ್ತು, ಅದನ್ನು ಮಾಡಿದೆ. ಅದನ್ನು ಒಂದು ಸ್ವಲ್ಪ ಹೆಸರು, ಅನೇಕ ಅವರ ಒಂದು ಪ್ರತಿಭೆಯಿಂದ ನನಗೆ ಹೆಸರು, ಒಳ್ಳೆ ಪ್ಲ್ಯಾಟ್ಫಾರ್ಮ್ ಸಿಕ್ತು. ಸೊ ನನಗೆ ಆ ಟೈಮ್ನ ನಾನು ಯೋಚನೆ ಮಾಡ್ತಾ ಇದ್ದೆ, ಎಲ್ಲೋ ನನ್ನ ಐಡಿಯಾಸು ಕರ್ನಾಟಕಕ್ಕೆ ಅಪ್ರೋಪ್ರಿಯೇಟ್ ಅಲ್ವಾ ಅಂತ ಅನಿಸ್ತಾ ಇತ್ತು. ಯಾವಾಗ 2013ರಲ್ಲಿ ಚಳುವಳಿಗಳು ಗಟ್ಟಿಯಾಗಿ ನಿಂತ್ಕೊಂಡೋ ಅವಾಗ ಗೊತ್ತಾಯಿತು, ನಮ್ಮ ಐಡಿಯಾಸೇ ಬೇಕಾಗಿದೆ ಕರ್ನಾಟಕಕ್ಕೆ, ಈ ಒಂದು ಪ್ರತಿರೋಧ, ಈ ಒಂದು ಸಮಾಜದ ವಿಚಾರನೇ ಬೇಕಾಗಿದೆ, ಇದು ಕರ್ನಾಟಕಕ್ಕೆ ಭಾಳ ಒಳ್ಳೆಯದಾಗತ್ತೆ ಅಂತ ನನಗೆ ಕಾನ್ಫಿಡೆನ್ಸ್ ಬಂತು. ಬಟ್ ಅಫ್ಕೋರ್ಸ್ ನಾವು ಕೂಡ ಒಂದು ಲರ್ನಿಂಗು ಕರ್ವ್ನಲ್ಲಿ ಇರ್ತೀವಿ, ಒಂದು ಗ್ರೋತಲ್ಲಿ ಇರ್ತೀವಿ. ಆ್ಯಂಡ್ ಕಲ್ಚರಲ್ಲಿ ಎಷ್ಟೋ ವ್ಯತ್ಯಾಸಗಳು ಇರ್ತವೆ ಕರ್ನಾಟಕದಲ್ಲಿ. ನನಗೂ ಅಮೇರಿಕಾಗೂ ಸಾಂಸ್ಕೃತಿಕವಾದ ವಿಚಾರ, ಡೈಲಿ ಇಂಟರ್ಯಾಕ್ಷನ್ಗಳಲ್ಲಿ ವ್ಯತ್ಯಾಸ. ಇವಾಗ ಅಮೇರಿಕಾದಲ್ಲಿ ಫಾರ್ ಎಕ್ಸಾಂಪಲ್ ನೀವು ಬೇರೆಯವ್ರ ಮಕ್ಕಳನ್ನ ಹೋಗಿ ಮುದ್ದು ಮಾಡಲ್ಲ, ಯಾಕೆಂದರೆ ನನ್ನ ಮಗುನ ಯಾಕೆ ಮುಡ್ತಾ ಇದೆಯಾ ನೀನು ಅನ್ನೋ ಒಂದು ಪ್ರಶ್ನೆ ಬಂದ್ಬಿಡುತ್ತೆ. ಇಲ್ಲಿ ಎಲ್ಲರೂ ನಾವು ಬೇರೆ ಮಗು ಮುದ್ದು ಮಾಡ್ತೀವಿ, ಮತ್ತು ಎಲ್ಲ ಬೇರೆ ಮಗು ಏನಾದ್ರು ತಪ್ಪು ಮಾಡಿದ್ರೆ ಅದಕ್ಕೆ ಒಂದು ರೀತಿ ಬುದ್ಧಿವಾದನೂ ಹೇಳ್ತೀವಿ. ಸೊ ದೀಸ್ ಆರ್ ಸ್ಮಾಲ್. ಅಲ್ಲಿ ಅಮೇರಿಕಾದಲ್ಲಿ ನೀವು ಬೇರೆ ಮಗು ಬುದ್ಧಿವಾದ ಹೇಳಿದ್ರೆ ಅವ್ರು ಪೊಲೀಸ್ಗೆ ಹೋಗ್ಬಿಟ್ಟು ನನ್ನ ಮಗನ ಮೇಲೆ ಗದರ್ತಾ ಇದ್ದಾನೆ ಅಂತ ಹೇಳೋ ಸಾಧ್ಯತೆಗಳಿದೆ ಇರುತ್ತೆ. ಸೊ ದೀಸ್ ಆರ್ ಡಿಫ್ರೆಂಟ್ ಕಲ್ಚರಲ್ ನಾರ್ಮ್ಸ್, ಅದನ್ನು ಅರ್ಥ ಮಾಡ್ಕೋಬೋದು. ಸೊ ನಮಗೆ ಒಂದು ವೇರಿಯಸ್ ಕಲ್ಚರಲ್ ಚೌಕಟ್ಟಿನಲ್ಲಿರೋದಕ್ಕೆ ಅದು ಪ್ಲಸ್ಸು ಆಗಿದೆ, ಮೈನಸ್ ಆಗಿದ್ರೂ ಆಗಿರ್ಬೋದು. ಬಟ್ ಹೆಚ್ಚಾಗಿ ಹೇಳೋಕ್ಕಾಗಲ್ಲ. ಬಟ್ ಹೆಚ್ಚಾಗಿ ಒಂದು ಸಮಾಜನ ಬೇರೆ ಬೇರೆ ದೃಷ್ಟಿಕೋನದಲ್ಲಿ ನೋಡೋಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಎಸ್ ಸರ್, ನಿಮ್ಮ ಆಲೋಚನೆಗಳಿರ್ಬೋದು, ನಿಮ್ಮ ವ್ಯಕ್ತಿತ್ವ ಇರ್ಬೋದು, ಯಾಕಂದರೆ ಸುಮಾರು ವರ್ಷಗಳಿಂದ ನಾವು ಕೂಡ ನೋಡ್ತಾ ಇದ್ದೀವಿ ನಿಮ್ಮನ್ನು, ಯಾಕಂದರೆ ಸಿನಿಮಾ ರಂಗದಿಂದ ಇರ್ಬೋದು, ಸಾಮಾಜಿಕ ಕೆಲಸಗಳಲ್ಲಿರ್ಬೋದು. ಬಟ್ ಇವತ್ತಿನ ಬೆಳವಣಿಗೆಯನ್ನು ನೋಡ್ತಾ ಇದ್ದಾಗ ನಾವು, ಯಾಕಂದರೆ ಫಸ್ಟ್ ಒಬ್ಬ ಪರಿಚಯ ಆಗಿದ್ದು ನೀವು ಒಬ್ಬ ಚಿತ್ರರಂಗದ ಮುಖಾಂತರವಾಗಿ ಆ ಒಂದು ಪ್ರಶ್ನೆಯನ್ನು ಕೇಳ್ತಿರುವಂಥದ್ದು ನಾನು. ಯಾಕಂದರೆ ಇವತ್ತಿನ ಬೆಳವಣಿಗೆಗಳನ್ನು ಈ ಕೆಲವೊಂದಿಷ್ಟು ದರ್ಶನ್ ಅವರ ವಿಚಾರಗಳಿರ್ಬೋದು, ರಮ್ಯಾ ಅವರ ಇತ್ತೀಚೆಗೆ ಮೊನ್ನೆ ನಡೆದಂತಹ ಒಂದಿಷ್ಟು ಕಮೆಂಟ್ಗಳ ವಿಚಾರ ನಾನು ಅವಾಗಲೇ ಹೇಳ್ತಾ ಇದ್ದೆ. ಒಬ್ಬ ಸೆಲೆಬ್ರಿಟಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕಬೇಕಂದ್ರೆ ಭಯ ಬಿಡುವಂತಹ ಒಂದು ಸಂದರ್ಭ ಇವತ್ತು ಬಂದಿದೆ ನಮಗೆ. ಯಾಕಂತಂದರೆ ಅಷ್ಟು ಜನಗಳು ಕೂಡ ಆ ರೇಂಜಿಗೆ ಒಂದು ಕಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ. ಬಟ್ ಅವು ಎಲ್ಲ ಒಂದು ಕಡೆ ಸೈಬರ್ ಕ್ರೈಮ್ಗೆ ಹೋಗಿ ಸಾಕಷ್ಟು ವಿಚಾರಗಳು ನಡೆದ್ರೂ ಕೂಡ, ಘಟನೆಗಳು ನಡೀತಾ ಇದೆ ಕೂಡ. ಬಟ್ ಇದ್ರ ಬಗ್ಗೆ ಮಾತನಾಡುವಂಥದ್ದಾದರೆ ಏನು ಹೇಳ್ತೀರಾ ಸರ್ ನೀವು? ನಮಗೆ ಇದನ್ನು ಬರೀ ರಮ್ಯಾ ಮತ್ತು ಕೆಲವು ದರ್ಶನ್ ಫ್ಯಾನ್ಸ್ ಅನ್ನೋ ರೀತಿಯಲ್ಲಿ ನಾನು ನೋಡೋನಲ್ಲ. ನಮಗೆ ಒಂದು ಸಮಾಜದಲ್ಲಿ ಲಾರ್ಜರ್ ಇಶ್ಯೂನಲ್ಲಿ ನೋಡಿದಾಗ ಸಮಾಜದಲ್ಲಿ ನಮಗೆ ಟೀಕೆ ಟಿಪ್ಪಣಿಗಳು ಬೇಕು, ನಮಗೆ ಚರ್ಚೆ ವಿಶ್ಲೇಷಣೆ ಬೇಕು.
ಅವೇ ಒಂದು ಪ್ರಜಾಪ್ರಭುತ್ವವನ್ನು ಗಟ್ಟಿ ಮಾಡುತ್ತೆ. ಒಂದು ಅಭಿವ್ಯಕ್ತಿ ಸ್ವತಂತ್ರದಲ್ಲಿ ಅದು ಬೇಕೇ ಬೇಕು. ಬಟ್ ಪ್ರಶ್ನೆ ಬರೋದು ನಿಂದನಾತ್ಮಕ ಮಾತುಗಳು, ಅದನ್ನು ಎಷ್ಟು ಮಟ್ಟಿಗೆ ಒಂದು ಸಮಾಜದಲ್ಲಿ ನಾವು ಸಹಿಸ್ಕೋಬೇಕು ಅಥವಾ ಅದನ್ನು ಅಕ್ಸೆಪ್ಟಬಲ್ ಅನ್ನೋ ಪ್ರಶ್ನೆ. ಜಾತಿ ನಿಂದನೆ, ಧರ್ಮ ನಿಂದನೆ, ಲಿಂಗ ನಿಂದನೆ, ಈ ಪ್ರಶ್ನೆಗಳಂದಾಗ ಒಂದು ಅಸ್ಮಿತೆ ಮೇಲೆ ನಿಂದನಾತ್ಮಕ ಮಾತುಗಳನ್ನು ಶುಡ್ ಇಟ್ ಬಿ ಅಕ್ಸೆಪ್ಟೆಡ್ ಅಂಡರ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಆರ್ ಶುಡ್ ಇಟ್ ಬಿ ರೆಗ್ಯುಲೇಟೆಡ್ ಅನ್ನೋ ಒಂದು ಪ್ರಶ್ನೆ. ನಮಗೆ ಸಂವಿಧಾನದ ಅಡಿಯಲ್ಲಿ, ಕಾನೂನು ಅಡಿಯಲ್ಲಿ ಮಾತಾಡಿದಾಗ, ಭಾಷಣ ಮಾಡಿದಾಗ ರೆಗ್ಯುಲೇಷನ್ ಇದೆ. ಬಟ್ ಈ ಸೈಬರ್ ಸ್ಪೇಸ್ನಲ್ಲಿ, ಈ ಸೋಷಿಯಲ್ ಮೀಡಿಯಾ ವಿಚಾರದಲ್ಲಿ ಎಷ್ಟು ಮಟ್ಟಿಗೆ ರೆಗ್ಯುಲೇಷನ್ ಮಾಡಬೇಕು ಇಸ್ ಎ ಬಿಗ್ ಇಂಪಾರ್ಟೆಂಟ್ ಕ್ವಶನ್. ಆ್ಯಂಡ್ ಅದು ಕೂಡ ಸರ್ಕಾರಗಳು, ಒಂದು ಚುರುಕಾದ ಸರ್ಕಾರ, ಒಂದು ಮುಂದಾಲೋಚನೆ ಇರೋ ಸರ್ಕಾರಗಳು, ಇನ್ನೂ ಒಂದು ಉತ್ತಮ ಸಮಾಜ ಕಟ್ಟಬೇಕು ಅನ್ನೋ ಉದ್ದೇಶ ಇರೋ ಸರ್ಕಾರಗಳು ಈ ವಿಚಾರಗಳು ಭಾಳ ಗಂಭೀರವಾಗಿ ತಗೊಂಡು ಅದನ್ನು ಅಭಿವ್ಯಕ್ತಿ ಸ್ವತಂತ್ರ, ಮಾಧ್ಯಮದ ಸ್ವತಂತ್ರ ಎಲ್ಲೋ ಒಂದು ಕಡೆ ಅದು ಉಲ್ಲಂಘನೆ ಆಗದೇ ಇರೋಂಗೆ, ಬಟ್ ಈ ಥರ ನಿಜವಾಗ್ಲೂ ನಿಂದನಾತ್ಮಕವಾದ ಮಾತುಗಳ ಮೇಲೆ ಒಂದು ಹೆಂಗೆ ಕಡಿವಾಣ ಹಾಕ್ಬೋದು ಅನ್ನೋ ಒಂದು ನೆಗೋಷಿಯೇಷನ್ನಲ್ಲಿ ಅದು ಕೆಲಸ ಮಾಡಬೇಕು. ಆ್ಯಂಡ್ ಆಲ್ಸೋ ನಮಗೆ ಈ ಆ್ಯಕ್ಟರ್ಗಳ್ನ, ಈ ಸೆಲೆಬ್ರಿಟೀಸ್ಗಳ್ನ ಪ್ರಶ್ನೆ ಮಾಡ್ತಿರೋದು ಭಾಳ ಒಳ್ಳೆ ಬೆಳವಣಿಗೆ ನನ್ನ ಪ್ರಕಾರ. ಬಿಕಾಸ್ ಸಿನಿಮಾ ರಂಗ ಇವತ್ತು ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಜಾಸ್ತಿ ಅಂತ ಹೇಳಿದೆ. ಫಸ್ಟ್ ಆಫ್ ಆಲ್ ಇವಾಗ ಒಂದು 2-3 ವಾರದಿಂದ ಕನ್ನಡ ಚಿತ್ರರಂಗ ಅಂತೂ ಬೂಮ್ನಲ್ಲಿದೆ, ಒಳ್ಳೆಯದು, ಭಾಳ ಸಂತೋಷನೇ ನಮಗೆ. ಬಟ್ ಸಿನಿಮಾಗೆ ಇಷ್ಟು ಒಂದು ಹೋದ ವರ್ಷ 227 ಸಿನಿಮಾದಲ್ಲಿ 8 ಸಿನಿಮಾ ಹಿಟ್ಟಾಗಿದ್ವು, ಒಂದು 3.5% ಅಂತಾರೆ, ಅದಕ್ಕಿಂತ ಮುಂಚೆ 2.5%. ಸಿನಿಮಾ ರಂಗದಲ್ಲಿ ಜನ ಥಿಯೇಟ್ರಿಗೆ ಹೋಗ್ತಾ ಇಲ್ಲ ಅಂದರೆ ಕೆಲವು ಕಾರಣಗಳು. ಒಂದು ಅಫ್ಕೋರ್ಸ್ OTT ಇದು ಒಂದು ಬೇರೆ ಕಾರಣ ಇರ್ಬೋದು, ಅಥವಾ ಕಂಟೆಂಟು ಸರಿಯಾಗಿ ಇಲ್ಲದೆ ಇರ್ಬೋದು, ಅಥವಾ ನಮಗೆ ಇದು ಒಂದು ಬೇರೆ ಫಾರ್ಮ್ಸ್ ಆಫ್ ಎಂಟರ್ಟೈನ್ಮೆಂಟ್ ಇರ್ಬೋದು. ಬಟ್ 4ನೇದು ಏನು ಮುಖ್ಯವಾಗಿ ಅಂದರೆ, ಇವತ್ತಿನ ದಿನ ಜನ ಸಿನಿಮಾ ನಟ ಅಂದಮೇಲೆ, ಹೀರೋ ಅಂದಮೇಲೆ ಅವರನ್ನೇ ಒಂದು ರೀತಿ ಈ ಮೆರೆಸೋ ಒಂದು ಹೀರೋ ವರ್ಷಿಪ್ ಕಲ್ಚರ್ನ ಕಡಿಮೆ ಆಗ್ತಾಯಿದೆ. ನಿಮ್ಮ ಕೆಲಸ ನೀವು ಮಾಡಿ, ನಮ್ಮ ಕೆಲಸ ನಾವು ಮಾಡಿ, ಅದು ಭಾಳ ಒಳ್ಳೆ ಬೆಳವಣಿಗೆ ಒಂದು ಸಮಾಜಕ್ಕೆ. ಆ್ಯಂಡ್ ಹೀರೋಗಳು ಅಂತ ಯಾರೋ ಒಂದು ಪ್ರಭಾವಿ ಸ್ಥಾನದಲ್ಲಿರ್ತಾರೆ, ಅವ್ರು ಮಾತಾಡಿದ್ರೂ ಅದು ಏನು ಮಾತಾಡ್ತಾರೆ ಭಾಳ ಮುಖ್ಯ ಆಗುತ್ತೆ. ಅವ್ರು ಮಾತಾಡಿಲ್ಲ ಅಂದ್ರೂ ಕೂಡ ಯಾಕೆ ಮಾತಾಡಿಲ್ಲ ಅನ್ನೋ ಪ್ರಶ್ನೆನೂ ಬರುತ್ತೆ. ಸೊ ಇನ್ ಡೆಮಾಕ್ರಸಿ, ಒಂದು ಇಕ್ವಾಲಿಟೇರಿಯನ್ ಡೆಮಾಕ್ರಸಿ, ಇವೆಲ್ಲ ಭಾಳ ಒಳ್ಳೆ ಬೆಳವಣಿಗೆಗಳು. ಒಂದು ಆರೋಗ್ಯಕರವಾದ ಚರ್ಚೆಗಳು ಭಾಳ ಮುಖ್ಯ ಆಗುತ್ತೆ. ಆ್ಯಂಡ್ ನಮಗೆ ಯಾರಲ್ಲಿ ಜಾಸ್ತಿ ಒಂದು ರೀತಿ ಪ್ರಭಾವ ಇರುತ್ತೋ, ಜಾಸ್ತಿ ಒಂದು ಒಳ್ಳೇದು ಮಾಡೋ ಸಾಧ್ಯತೆಗಳು ಇರುತ್ತೋ, ಅವ್ರ ಮೇಲೆ ಜಾಸ್ತಿ ಜವಾಬ್ದಾರಿನೂ ಇರುತ್ತೆ ಟು ಡೂ ಗುಡ್. ಸೊ ಇದನ್ನು ಜನರಿಂದ ಸೋಷಿಯಲ್ ಮೀಡಿಯಾ ಯುಗದಲ್ಲಿ, ಮತ್ತು ಒಂದು ಡಿಜಿಟಲ್ ಮಾಧ್ಯಮ ಯುಗದಲ್ಲಿ, ಮತ್ತು ಈ ಒಂದು ಅನೇಕ ಟೆಕ್ನಾಲಜಿಕಲ್ ಅಡ್ವಾನ್ಸಸ್. ಯಾಕಂದರೆ ಸರ್, ನಾನು ಇದನ್ನು ಈ ಫ್ಯಾನ್ಸ್ಗಳ ವಿಚಾರವಂತ ಬಂದಾಗ, ಅಂದರೆ ಅವರವ್ರಿಗೆ ಅವರವರ ಹೀರೋಗಳೇ ದೊಡ್ಡ ಒಂದು ಮಟ್ಟದಲ್ಲಿ ಅವ್ರು ನೋಡ್ತಾ ಇರ್ತಾಯಿರುವಂಥದ್ದು. ಬಟ್ ಆ ಅಭಿಮಾನ ಅನ್ನುವಂಥದ್ದು ಅತಿರೇಕಕ್ಕೆ ಹೋದಾಗ ಕೆಲವೊಂದಿಷ್ಟು ಘಟನೆಗಳು ನಡೆಯುವಂತಹ ಸಾಧ್ಯತೆಗಳು ತುಂಬಾ ಇರುವಂಥದ್ದು. ಬಟ್ ಅಂತಹ ವ್ಯಕ್ತಿಗಳಿಗೆ, ಅಂಥ ಅಭಿಮಾನಿಗಳಿಗೆ ಹೇಳುವಂಥದ್ದಾದರೆ, ಅಂದರೆ ಸಮಾಜದ ದೃಷ್ಟಿಕೋನ, ಒಳಿತಿನ ದೃಷ್ಟಿಕೋನವನ್ನು ಇಟ್ಕೊಂಡು ನಾವು ಹೇಳುವಂಥದ್ದಾದರೆ, ಚೇತನ್ ಅವ್ರು ಏನು ಹೇಳ್ತಾರೆ? ಫಸ್ಟ್ ನೀವು ಹೇಳೋದು ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ನಾನು ಹೇಗೆ ಒಂದು ಜಾತಿಯವರೋ ಅಥವಾ ಒಂದು ಧರ್ಮದವ್ರನ್ನ ಜನರಲೈಸ್ ಮಾಡಲ್ವೋ, ಒಂದು ಹೀರೋಯಿನ ಅಭಿಮಾನಿಗಳು ಅಂತ ಏನು ಹೇಳ್ತೀವೋ ಅವ್ರನ್ನ ಜನರಲೈಸ್ ಮಾಡೋಕ್ಕಾಗಲ್ಲ. ಎಲ್ಲ ತರ್ತರಾವರಿ ರೀತಿಯಲ್ಲಿ ಬರ್ತಾರೆ, ತರ್ತರಾವರಿ ಮನಸ್ಥಿತಿಗಳಿರುತ್ತೆ, ತರ್ತರಾವರಿ ಸಿದ್ಧಾಂತದವರಾಗಿರ್ತಾರೆ. ಎಲ್ಲರೂ ಬೇರೆ ಬೇರೆ ಕಾರಣಗಳಿಗೆ ಆ ವ್ಯಕ್ತಿನೋ, ಆ ಹೀರೋನೋ, ಆ ಸ್ಟಾರ್ನ ಇಷ್ಟಪಡ್ತಾ ಇರ್ತಾರೆ. ಸೊ ನಮಗೆ ಈ ಸನ್ನಿವೇಶದಲ್ಲಿ ನಾವು ಅವ್ರನ್ನ ಜನರಲೈಸ್ ಮಾಡದೆ, ನಾವು ಆದಷ್ಟು ಅವ್ರಿಗೆ ಯಾರೇ ತಪ್ಪು ಮಾಡಿದ್ರು, ಅದು ಒಂದು ವ್ಯಕ್ತಿಯ ಅಭಿಮಾನಿಗಳು ಮಾತ್ರ ತಪ್ಪು ಮಾಡ್ತಾ ಇದ್ದಾರೆ ಅಂತ ನಾವು ನೋಡೋಕ್ಕಾಗಲ್ಲ. ಸಮಾಜದ ಅನೇಕ ರೀತಿಯಲ್ಲಿ ಈ ಥರ ನಿಂದನಾತ್ಮಕ ಮಾತುಗಳಾಗ್ತಾ ಇದೆ. ಯಾರೇ ಈ ಥರ ನಿಂದನಾತ್ಮಕ ಮಾತುಗಳನ್ನು ಒಂದು ಮಹಿಳೆ ಮೇಲೋ, ಒಂದು ಟ್ರಾನ್ಸ್ಜೆಂಡರ್ ಮೇಲೋ ಈ ಥರದ್ದು ಮಾಡಿದಾಗ ಅದರ ಮೇಲೆ ಯಾವ ಥರ ಕ್ರಮ ತಗೋಬೇಕು, ಮತ್ತು ಅದೇ ಥರ ಓವರಾಲ್ ಅವೇರ್ನೆಸ್ ಮಾಡಬೇಕು ಅನ್ನೋದು ಭಾಳ ಮುಖ್ಯ. ಮತ್ತು ಯಾರು ಅವರ ಅಭಿಮಾನಿಗಳು ಯಾರನ್ನು ಫಾಲೋ ಮಾಡ್ತೀವಿ ಅಂತಾರೆ, ಅವ್ರಿಗೂ ಕೂಡ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ. ಅವ್ರನ್ನ ಫಾಲೋ ಮಾಡೋರು ಅಥವಾ ಅವ್ರನ್ನ ಇಷ್ಟಪಡೋರಿಗೆ ಒಳ್ಳೆ ದಿಕ್ಕಿನಲ್ಲಿ ಹೋಗೋದನ್ನು ಅವ್ರಿಗೆ ಹೇಳ್ಕೊಡೋ ರೀತಿಯಲ್ಲಿ, ಮತ್ತು ಅವರು ಕೂಡ ನುಡಿದಂತೆ ನಡೆಯೋರಾಗಿ. ನಮಗೆ ಬೇರೆಯವ್ರ ಬುದ್ಧಿವಾದ ಮಾಡೋದು ಅದು ಸುಲಭ, ಬಟ್ ಆ ಬುದ್ಧಿವಾದದಲ್ಲಿ ನೀವು ಕೂಡ ಅದೇ ಹಾದಿನಲ್ಲಿ ನಡೆಕೊಂಡು ಒಂದು ಉತ್ತಮ ಸಮಾಜದ ಕಡೆ ಮಾಡಿದ್ರೆ ಇಟ್ ವಿಲ್ ಬಿ ಒಂದು
ಪ್ರಜಾಪ್ರಭುತ್ವಕ್ಕೆ, ಕರ್ನಾಟಕಕ್ಕೆ, ಓವರಾಲ್ ಸೊಸೈಟಿಗೆ ಭಾಳ ಒಳ್ಳೆ ಬೆಳವಣಿಗೆ. ಸೊ ದೀಸ್ ಆರ್ ಮಲ್ಟಿ ಡಿಮೆನ್ಷನಲ್ ಥಿಂಗ್ಸ್. ಈ ಅನೇಕ ರೀತಿ ಬರ್ತಾ ಇದೆ. ನಾನು ಯಾವತ್ತೂ ಜನರ ಮೇಲೆ ತಪ್ಪು ಹಾಕೋಣಲ್ಲ. ನಾನು ಈ ಅನ್ಯಾಯದ ವ್ಯವಸ್ಥೆ ಒಂದು, ಅಸಮಾನತೆ ವ್ಯವಸ್ಥೆ, ಮತ್ತು ಯಾರ್ಯಾರು ಪ್ರಭಾವಿಗಳಿರ್ತಾರೆ, ಆರ್ಥಿಕ ಪ್ರಭಾವಿಗಳು, ರಾಜಕೀಯ ಪ್ರಭಾವ ಇರೋದು, ಸಿನಿಮಾದಲ್ಲಿ ಪ್ರಭಾವ ಅಂದರೆ ದ ಪವರ್ ಟು ಇನ್ಫ್ಲೂಯೆನ್ಸ್ ಮೈಂಡ್ಸ್ ಆ್ಯಂಡ್ ಇನ್ಫ್ಲೂಯೆನ್ಸ್ ಪಾಲಿಸಿ ಆ್ಯಂಡ್ ಇನ್ಫ್ಲೂಯೆನ್ಸ್ ಸೊಸೈಟಿ. ಅವ್ರ ಮೇಲೆ ಒಂದು ಜಾಸ್ತಿ ನಿರೀಕ್ಷೆ ಇಟ್ಕೊತೀವಿ ಆ್ಯಂಡ್ ಅವರನ್ನು ಒಂದು ರೀತಿ ಜಾಸ್ತಿ ಪ್ರಶ್ನೆ ಮಾಡ್ತೀವಿ ಆ್ಯಂಡ್ ಅವರನ್ನು ಜಾಸ್ತಿ ಒಳ್ಳೆಯ ಕೆಲಸ ಮಾಡಬೇಕು ಅಂತ ನಾವು ಒಂದು ರೀತಿ ಒತ್ತಡ ಹಾಕ್ತೀವಿ. ಜನಸಾಮಾನ್ಯರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅವ್ರದ್ದೇ ಆದ ಸಮಸ್ಯೆಗಳಲ್ಲಿರ್ತಾರೆ, ಒತ್ತಡಗಳಲ್ಲಿರ್ತಾರೆ, ಜಂಜಾಟದಲ್ಲಿರ್ತಾರೆ. ಅವರು ಕೂಡ ಎಲ್ಲರೂ ಸೇರಿ ನಾವು ಒಳ್ಳೆ ಕೆಲಸ ಮಾಡಬೇಕು. ಬಟ್ ಪೀಪಲ್ ಇನ್ ಪೊಸಿಷನ್ಸ್ ಆಫ್ ಪವರ್ ಆ್ಯಂಡ್ ಇನ್ಫ್ಲೂಯೆನ್ಸ್ ಹ್ಯಾವ್ ಅ ಮೋರ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿದ್ರೆ ತಪ್ಪಿಲ್ಲ. ಸೊ ನಾನು ಆ ಅಭಿಮಾನಿಗಳು ಅನ್ನೋದಕ್ಕಿಂತ ಜನರಲೈಸ್ ಮಾಡೋಕ್ಕಾಗಲ್ಲ, ಮತ್ತು ಎಲ್ಲರೂ ಒಂದೇ ರೀತಿ ನೋಡೋಕ್ಕಾಗಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಹೂ ದೇ ಆರ್ ಫಾಲೋವಿಂಗ್, ಎಲ್ಲರ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ ಸಮಾಜಕ್ಕೆ ವಾಪಸ್ ಕೊಡೋದು. ಇನ್ನು ಕಾನೂನು ಅನ್ನುವಂಥದ್ದು ಸರ್ ಎಲ್ಲರೂ ಸಮಾನ. ಕರೆಕ್ಟ್. ಸೊ ಯಾರೇ ಇರಲಿ ಅವರು ಕಾನೂನಿಂದ ತಲೆಬಾಗಲೇಬೇಕಾಗ್ತದೆ. ಬಟ್ ಇತ್ತೀಚೆಗೆ ನಡೆದಂತಹ ಕೆಲವೊಂದಿಷ್ಟು ಗೊತ್ತಿರುತ್ತೆ ನಿಮಗೆ, ರಾಜಕೀಯದಲ್ಲಿ ಆದಂತಹ ಒಂದು ಪ್ರಜ್ವಲ್ ರೇವಣ್ಣ ಅವರ ಒಂದು ವಿಚಾರದಲ್ಲಿ ಜೀವಾವಧಿ ಶಿಕ್ಷೆ ಆಗಿರುವಂಥದ್ದು ಇರಬಹುದು. ಬಟ್ ಎಲ್ಲೋ ಒಂದು ಕಡೆ ಕಾನೂನಿಗೆ ತಲೆಬಾಗುವಂಥದ್ದು ಇರಬಹುದು ಮತ್ತು ತಪ್ಪುಗಳಿಗೆ ಶಿಕ್ಷೆ ಆಗುವಂಥದ್ದು ಇರಬಹುದು. ಒಬ್ಬ ವ್ಯಕ್ತಿಯ ಆತನ ಆಲೋಚನೆಗಳಿಗೆ, ಆತನ ಒಂದಿಷ್ಟು ತಪ್ಪುಗಳಿಗೆ ಕಾನೂನು ಅನ್ನುವಂಥದ್ದು ಇದ್ದೇ ಇದೆ ಅನ್ನುವಂಥದ್ದು. ಸೊ ಈ ವಿಚಾರವನ್ನು ನೋಡಿದಾಗ ನಿಮ್ಮ ವೈಯಕ್ತಿಕವಾಗಿ ಏನು ಅನಿಸುತ್ತೆ ಸರ್? ನಮಗೆ ಈ ವಿಚಾರ ಪ್ರಜ್ವಲ್ ರೇವಣ್ಣನ ಕೇಸ್ನಲ್ಲಿ ಸ್ಪೆಸಿಫಿಕ್ ಆಗಿ ನೋಡಬೇಕು ಅಂದರೆ, ಕೋರ್ಟ್ಸ್ ಮೇಲೆ ನನಗೆ ಕಾನ್ಫಿಡೆನ್ಸ್ ಜಾಸ್ತಿ ಬಂದಿದೆ ಇವಾಗ. ಕೋರ್ಟ್ಸು ಈ ತೀರ್ಪಿಂದ ಜನರಿಗೂ ಕೋರ್ಟ್ಸ್ ವಿಲ್ ಅಪ್ಹೋಲ್ಡ್ ಜಸ್ಟಿಸ್ ಆ್ಯಂಡ್ ಟ್ರೂತ್, ಅದು ಯಾವುದೇ ವ್ಯಕ್ತಿ ಆಗಿದ್ರು ಅನ್ನೋ ರೀತಿಯಲ್ಲಿ ಈ ಒಂದು ಚೌಕಟ್ಟಿನಲ್ಲಿ ಅದು ಒಂದು ಇಟ್ಸ್ ಗುಡ್ ಸಂದೇಶ. ಅದು ಎರಡನೇದಾಗಿ ನಮಗೆ ಓವರಾಲ್ ಸೊಸೈಟಿನಲ್ಲಿ, ಅದು ಪ್ರಜ್ವಲ್ ರೇವಣ್ಣನ ಕೇಸಲ್ಲಿರ್ಬೋದು, ಅದೇ ಕಾನ್ಸೆಪ್ಟು ದರ್ಶನ್ ಅವ್ರ ಕೇಸಲ್ಲಾಗಿರ್ಬೋದು, ಮತ್ತು ಇವಾಗ ನಡೀತಿರೋ ಒಂದು ಧರ್ಮಸ್ಥಳ, ಈ ಬೇರೆ ಬೇರೆ ರೀತಿಯಲ್ಲಿ ದೇರ್ ಇಸ್ ಅ ಸರ್ಟನ್ ಡಿಗ್ರಿ ಆಫ್ ಅಥವಾ ಈ ನಿಂದನಾತ್ಮಕ ಮಾತುಗಳು ಅಂತ ಏನು ನಮ್ಯದಾಗಿದ್ದು, ದೇರ್ ಇಸ್ ಅ ಸರ್ಟನ್ ಡಿಗ್ರಿ ಟಾಕ್ಸಿಕ್ ಮ್ಯಾಸ್ಕ್ಯುಲಿನಿಟಿ ಅಂತ ನಾವೇನು ಹೇಳ್ತೀವಿ, ವಿಷಕಾರಿ ಪುರುಷತ್ವ, ಮತ್ತು ಈ ಒಂದು ಓವರಾಲ್ ಜೆಂಡರ್ ಇಶ್ಯೂಸ್, ಮಹಿಳೆಯರಿಗೆ ಸಂಬಂಧಪಟ್ಟಂಗೆ, ಟ್ರಾನ್ಸ್ಜೆಂಡರ್ ಸಂಬಂಧಪಟ್ಟಂಗೆ, ಲಿಂಗ ಸಮಾನತೆ ಸಂಬಂಧಪಟ್ಟಂಗೆ ವಿಚಾರಗಳನ್ನ ದೊಡ್ಡ ಪ್ರಮಾಣದಲ್ಲಿ ಗವರ್ಮೆಂಟ್ ಹ್ಯಾಸ್ ಟು ಮೇಕ್ ಎನ್ ಅವೇರ್ನೆಸ್ ಆ್ಯಂಡ್ ಹ್ಯಾಸ್ ಟು ಟೇಕ್ ಇಟ್ ಅಪ್. ಯಾಕಂದರೆ ಅದನ್ನೇ ನಾವು ಫೈರ್ ಸಂಸ್ಥೆ ಮುಖಾಂತರ ಒಂದು ಪವರ್ ಪ್ಲೇ ವಿಚಾರದಲ್ಲಿ ಮೀ ಟೂ ಅನ್ನೋದು ಕೂಡ ನಾವು ಎತ್ತಿಡ್ತೀವಿ. ಆ ಮೀ ಟೂ ಅನ್ನೋದಕ್ಕೆ ನಮಗೆ ಇದು ಒಂದು ರಿಯಾಲಿಟಿ ಸಿನಿಮಾ ರಂಗದಲ್ಲಿ ಇದೆ. ಪವರ್ ಬೇರೆ ಬೇರೆ ಥರ ಮ್ಯಾನಿಫೆಸ್ಟ್ ಆಗುತ್ತೆ ರವಿಕುಮಾರ್ ಅವರೇ. ಪೀಪಲ್ ಇನ್ ಪೊಸಿಷನ್ಸ್ ಆಫ್ ಪವರು ಸಾವಿರಾರು ವರ್ಷಗಳಿಂದ, 10,000 to 12,000 ವರ್ಷಗಳಿಂದ ಯಾರು ಪವರ್ನಲ್ಲಿ ಇರ್ತಾರೋ ಅವರು ಪವರ್ ಇಲ್ಲದೇ ಇರೋರ ಮೇಲೆ ಬೇರೆ ಬೇರೆ ಥರ ಒಂದು ಬಳಸ್ಕೊಂಡಿದ್ದಾರೆ, ದುರುಪಯೋಗ ಮಾಡಿಸ್ಕೊಂಡಿದ್ದಾರೆ, ಯೂಟಿಲೈಸ್ ಮಾಡ್ಕೊಂಡಿದ್ದಾರೆ. ಇದೆಲ್ಲ ನಮಗೆ ಇವತ್ತಿಗೂ ಈ ಘಟನೆಗಳಲ್ಲಿ ಬೇರೆ ಬೇರೆ ಹಂತಕ್ಕೆ ಅದು ಕಾಣುತ್ತೆ. ಮೋಸ್ಟ್ ಆಫ್ ದ ಪೀಪಲ್ ಇನ್ ಪವರ್ ಆರ್ ಯೂಶಲಿ ಮೆನ್ ಇವತ್ತಿನ ದಿನ, ಟು ಡಿಫ್ರೆಂಟ್ ಡಿಗ್ರೀಸು. ಮೋಸ್ಟ್ ಆಫ್ ದ ಪೀಪಲ್ ಹೂ ಆರ್ ಫೇಸಿಂಗ್ ದ ಬ್ರಂಟ್ ಈ ಕಾಂಟೆಕ್ಸ್ನಲ್ಲಿ ಕ್ಯಾನ್ ಬಿ ವಿಮೆನ್ ಅಂತ ಹೇಳಿದ್ರೆ ಸುಳ್ಳಿಲ್ಲ. ಇದು ಓವರಾಲ್ ಜನರಲೈಸೇಷನ್ ಮಾಡೋಕ್ಕಾಗಲ್ಲ, ಅದು ಕೂಡ ಕಾಂಟೆಕ್ಸ್ಟ್ ಮೇಲೆ ನೋಡಬೇಕು. ಈಚ್ ಇಶ್ಯೂ ಇಸ್ ಡಿಫ್ರೆಂಟ್. ಬಟ್ ಈ ಒಂದು ಜೆಂಡರ್ ಇಶ್ಯೂಸ್ ವಿಚಾರದಲ್ಲಿ ನಮಗೆ ದೊಡ್ಡ ಪ್ರಮಾಣದ ಜಾಗೃತಿ ಆಗಬೇಕು. ನನಗೆ ವೆಸ್ಟರ್ನ್ ಬಗ್ಗೆ ನನಗೇನು ವಿಶೇಷವಾಗಿ ನಾನು ಅಮೇರಿಕ ಆಗಿರ್ಬೋದು, ಯುರೋಪಿಯನ್ ಕಂಟ್ರೀಸ್ನಲ್ಲಿ ನನಗೇನಾದರೂ ಅನೇಕ ವಿಚಾರಗಳ ಮೇಲೆ ನನಗೆ ಒಪ್ಪಿಗೆ ಇಲ್ಲ ಅಥವಾ ವಿರೋಧ ಇರಬಹುದು ಕೆಲವು ವಿಚಾರಗಳಲ್ಲಿ. ಬಟ್ ಜೆಂಡರು ಮತ್ತು ಲಿಂಗ ಮತ್ತು ಮಹಿಳೆಯರು ಮತ್ತು ಲಿಂಗ ಸಮಾನತೆ ವಿಚಾರಗಳಲ್ಲಿ ಅವರು ಸ್ವಲ್ಪ ಮುಂದೆ ಇದ್ದಾರೆ ಅಂತ ಹೇಳಿದ್ರೆ ಸುಳ್ಳಿಲ್ಲ. ನಾವು ಕರ್ನಾಟಕಕ್ಕೆ ಇನ್ ಟರ್ಮ್ಸ್ ಆಫ್ ವಿಮೆನ್ಸ್ ರೈಟ್ಸ್, ಇನ್ ಟರ್ಮ್ಸ್ ಆಫ್ ಟ್ರಾನ್ಸ್ಜೆಂಡರ್ ಅವೇರ್ನೆಸ್, ಇನ್ ಟರ್ಮ್ಸ್ ಆಫ್ ಓವರಾಲ್ ಚಿಕ್ಕ ವಯಸ್ಸಿನಲ್ಲಿ ನಾವು ಕ್ಲಾಸ್ಗಳಲ್ಲಿ ಲಿಂಗ ಸಮಾನತೆಯ ಪಾಠಗಳಾಗಿರ್ಬೋದು, ಮದುವೆ ವಿಚಾರದಲ್ಲಿ ಸಮಾನತೆ ವಿಚಾರ ಆಗಿರ್ಬೋದು, ಮಹಿಳೆಯರ ಫ್ರೀಡಮ್ಸ್ಗಳಾಗಿರ್ಬೋದು, ಅವ್ರು ಹಾಕೊಳ್ಳೋ ಬಟ್ಟೆ ಆಗಿರ್ಬೋದು, ಅವರ ಲೈಫ್ ಚಾಯ್ಸಸ್ಗಳಾಗಿರ್ಬೋದು, ಅಥವಾ ನಮಗೆ ಓವರಾಲ್ ಆರ್ಥಿಕತೆ ವಿಚಾರದಲ್ಲಿ, ಸುರಕ್ಷತೆ ವಿಚಾರದಲ್ಲಿ, ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಇಶ್ಯೂಸ್ ದ್ಯಾಟ್ ಮಸ್ಟ್ ಬಿ ಅಡ್ರೆಸ್ ಟು ನಮಗೆ ಸರ್ಕಾರದಿಂದ. ಎಲ್ಲೋ ಒಂದು ಕಡೆ ಮಹಿಳಾ ಮತ್ತು ಮಕ್ಕಳ ಇಲಾಖೆಯಲ್ಲಿ ಅಷ್ಟೊಂದು ದುಡ್ಡಿಲ್ಲ ಅನ್ನೋ ಕಾರಣಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡದೇ ಇರ್ಬೋದು. ಬಟ್ ನಾವು 48 to 50% ಆಫ್ ಸೊಸೈಟಿ ಆರ್ ವುಮೆನ್ ಆ್ಯಂಡ್ ಟ್ರಾನ್ಸ್ಜೆಂಡರ್.
ಆ್ಯಂಡ್ ನಮಗೆ ಎಲ್ಲರ ಅದು ಫೆಮಿನಿಸಮ್ ಸ್ತ್ರೀವಾದ ಬಂದರೆ ಬರೀ ಮಹಿಳೆಯರಿಗೂ ಟ್ರಾನ್ಸ್ಜೆಂಡರ್ಗೆ ಮಾತ್ರ ಅಲ್ಲ, ಗಂಡಸರಿಗೂ ಭಾಳ ದೊಡ್ಡ ಪ್ರಮಾಣದಲ್ಲಿ ಒಳ್ಳೆಯದಾಗತ್ತೆ. ಯಾಕಂದರೆ ನೀವೊಂದು ತೋಳು ಬಲ ಮಾತ್ರ ಶಕ್ತಿವಂತ ಅಂತ ಹೇಳೋಕ್ಕಾಗಲ್ಲ. ಮತ್ತು ನಮಗೆಲ್ಲೋ ಒಂದು ಕಡೆ ಮನೆ ಆಚೆ ಕೆಲಸ ಮಾಡ್ಕೊಂಡು ದುಡ್ಡು ಮಾಡ್ಕೊಳ್ಳೋನೇ ಒಂದು ಉತ್ತಮ ಗಂಡಸು ಅಂತ ಆಗಲ್ಲ. ಮನೇಲಿ ಇದ್ಕೊಂಡು ಮಕ್ಕಳು ನೋಡಿಕೊಂಡು ಒಳ್ಳೆ ಒಂದು ತಂದೆ ಆಗೋದು ಭಾಳ ಒಳ್ಳೆ ಲಕ್ಷಣ, ಒಂದು ಪುರುಷನ ಲಕ್ಷಣ ಅಂತಲೂ ಮಾಡ್ಬೋದು. ಸೊ ಫೆಮಿನಿಸಮ್ ಇಸ್ ಅನ್ ಐಡಿಯಾಲಜಿ ಆಫ್ ಜೆಂಡರ್ ಈಕ್ವಾಲಿಟಿ ಹೊರತು ಅದು ಎಲ್ಲೋ ಒಂದು ಕಡೆ ಒಂದು ಅಸ್ಮಿತೆಗೆ ಲಾಭ ಆಗೋದು ಅಂತ ನಾವು ನೋಡಲ್ಲ. ಆ ಒಂದು ಜಾಗೃತಿ ದೊಡ್ಡ ಪ್ರಮಾಣದಲ್ಲಿ ಈ ವಿಷಕಾರಿ ಪುರುಷತ್ವನ ಹೋಗಲಾಡ್ಸೋಕ್ಕೆ, ಡಿಸ್ಮ್ಯಾಂಟಲ್ ಮಾಡೋಕ್ಕೆ ಕೆಲಸ ಆಗಬೇಕು, ಎಲ್ಲ ರೀತಿಯಲ್ಲೂ ಕೆಲಸ ಆಗಬೇಕು. ನಿಜ ಸರ್. ಇನ್ನೊಂದು ಪ್ರಮುಖವಾಗಿ ಸರ್, ಇವತ್ತು ನಡೀತಾ ಇರುವಂತಹ ಒಂದು ಬೆಳವಣಿಗೆ ಅಂತಂದರೆ ಧರ್ಮಸ್ಥಳದ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗ್ತಿರುವಂಥದ್ದು. ಆಲ್ರೆಡಿ SIT ತನಿಖೆ ಆಗ್ತಿರುವಂಥದ್ದು, ಆಮೇಲೆ ಎಲ್ಲವನ್ನ ವಿಚಾರಗಳು ನಡೀತಾ ಇದೆ ಇವತ್ತಿನ ದಿನದಲ್ಲಿ. ಬಟ್ ನೀವು ಅಲ್ಲಿಗೆ ನೇರವಾಗಿ ಹೋಗಿದ್ರಿ, ಹೋದ ನಂತರದಲ್ಲಿ ಮೀಟ್ ಮಾಡಿದ್ರಿ, ಫ್ಯಾಮಿಲಿ ಮೀಟ್ ಮಾಡಿ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ನೀವು ಕೂಡ ಅವತ್ತಿನ ದಿನ ಮಾತಾಡಿದ್ರಿ. ಬಟ್ ಅವತ್ತು ಈ ರೀತಿಯಾದಂತಹ ಬೆಳವಣಿಗೆಗಳು ಆಗಿರಲಿಲ್ಲ. ಆದರೆ ಇವತ್ತಿನ ಬೆಳವಣಿಗೆಯನ್ನು ನೋಡಿದಾಗ, ಇವತ್ತೇನು ಬಾಡಿಗಳ ಸಿಗುವಂತಹ ವಿಚಾರಗಳನ್ನು ನೋಡಿದಾಗ, SIT ತನಿಖೆ ಮಾಡುವಂತಹ ವಿಚಾರವನ್ನು ನೋಡಿದಾಗ, ಸರ್ಕಾರದ ಅಂದರೆ ಆ ಒಂದು ವಿಚಾರಕ್ಕೆ ಕೊಟ್ಟಂತಹ ತೀರ್ಪು ಇರಬಹುದು, ಇದನ್ನೆಲ್ಲ ಗಮನಿಸಿದಾಗ ನಿಮಗೆ ಏನು ಅನಿಸುತ್ತೆ ಸರ್ ವೈಯಕ್ತಿಕವಾಗಿ ಧರ್ಮಸ್ಥಳದ ವಿಚಾರವಾಗಿ? 2012-13 ಎಂಡೋಸಲ್ಫನ್ ಪೀಡಿತರಿಗೆ ನ್ಯಾಯ ಒದಗಿಸಬೇಕು ಅಂತ ನಾನು ಹೋದಾಗ, ಬೆಳ್ತಂಗಡಿ ಮತ್ತು ಪುತ್ತೂರು ಮತ್ತು ಆ ಭಾಗಗಳಿಗೆ ಹೋದಾಗ, ದಕ್ಷಿಣ ಕನ್ನಡಕ್ಕೆ ಹೋದಾಗ ನಾನು ನನ್ನ ರಿಸರ್ಚ್ ಮಾಡ್ತಾಯಿದ್ದೆ. ಬಟ್ ಅದೇ ಸಂದರ್ಭದಲ್ಲಿ ಅನೇಕರು ಮಾತಾಡ್ತಾಯಿದ್ರು, ನೂರಾರು ಅಸಹಜ ಸಾವುಗಳಿದೆ, ಇಲ್ಲಿ ಬೇರೆ ಬೇರೆ ಸಮಸ್ಯೆಗಳಾಗುತ್ತೆ, ರೇಪ್ಗಳಾಗುತ್ತೆ ಅಂತ ಜನರು ಕೆಲವರು ಮಾತಾಡ್ತಾಯಿದ್ರು. ನನಗೆ ಅವಾಗ ಅದ್ರ ಬಗ್ಗೆ ನನಗೆ ಹೆಚ್ಚು ಗೊತ್ತಿರಲಿಲ್ಲ. ಅದೆಲ್ಲ ಒಂದು ಕಡೆ ನಾಟಾಗಿತ್ತು. ಏನಿದು, ಇದು ನಿಜಾನ ಅಥವಾ ಇವ್ರು ಸುಮ್ಮನೆ ಹೇಳ್ತಾ ಇದ್ದಾರೆ? ಎಷ್ಟೋ ಸರಿ ಏನಾಗುತ್ತೆ ರವಿಕುಮಾರ್ ಅವರೇ, ಹಿಂಗೆ ಹೇಳಿದಾಗ ಇದು ನಂಬಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಫೀಲ್ ಬರುತ್ತೆ. ಸೊ ಆ ನಿಟ್ಟಿನಲ್ಲಿ ಒಂದು ಕಡೆ ಕೇಳಿಸ್ಕೊಂಡಿದ್ದೆ. ಒಂದು 4-5 ತಿಂಗಳ ಹಿಂದೆ ನಾನು ಕೂಡ ಇದೆಲ್ಲ ಫಾಲೋ ಮಾಡ್ತಾ, ನಾನು ಕೂಡ ಸೌಜನ್ಯವ್ರ ತಾಯಿ ಕುಸುಮಾವತಿಯವ್ರ ಮನೆಗೆ ಹೋಗಿ ಅಲ್ಲೂ ಕೂಡ ತಾಯಿನ ಭೇಟಿ ಮಾಡಿ, ಇದನ್ನು ಎಲ್ಲೋ ಒಂದು ಕಡೆ ನಾವು ಸುಪ್ರೀಂ ಕೋರ್ಟ್ಗೆ ಕಾನೂನಾತ್ಮಕವಾಗಿ ಹೇಗೆ ನನ್ನ ಕಡೆಯಿಂದ ಆರ್ಥಿಕವಾಗಿ ಲೀಗಲ್ಲಾಗಿ ಹೇಗೆ ಸಹಾಯ ಮಾಡ್ಬೋದು ನಾನು ತಯಾರಿದ್ದೀನಿ ಅಂತ ಅವ್ರಿಗೂ ಕೊಟ್ಟು, ಅವರು ನಾನು ಕೇಳಿದರು, ಚೇತನ್ ನಮಗೆ ನ್ಯಾಯ ಒದಗಿಸ್ಕೊಡಪ್ಪ ಅಂತಲೂ ಒಂದು ಮಾತು ಹೇಳಿದರು. ಮತ್ತು ಅವರು ಭಾಳ ಒಂದು ಕಾಳಜಿಯಿಂದ ಅವ್ರ ನ್ಯಾಯಕ್ಕೋಸ್ಕರ ಶ್ರಮಿಸ್ತಾ ಇದ್ದಾರೆ. ಬಟ್ ನನಗೆ ಆ ಟೈಮ್ನಲ್ಲಿ ಏನು ಗೊತ್ತಾಯಿತು, 4-5 ತಿಂಗಳು ಅಲ್ಲಿ ಹೋದಾಗ, ಇದಕ್ಕೋಸ್ಕರ ಅಂತ ಒಂದು ಅಧ್ಯಯನ ಮಾಡೋಕ್ಕೆ ಮತ್ತು ಅರ್ಥ ಮಾಡ್ಕೊಳ್ಳೋಕ್ಕೆ ನಾನು ಹೋದಾಗ, ಇದು ನೆನ್ನೆ ಮೊನ್ನೆ ಶುರುವಾಗಿರೋದು ಅಂತ ಇಲ್ಲದೇ ಇರ್ಬೋದು. ಜನರ ಮಾತು ಪ್ರಕಾರ ಎಷ್ಟೋ ದಶಕಗಳಿಂದ ತಲೆಮಾರುಗಳು ಅಂತ ಆಗಿರುವ ಒಂದು ವಿಚಾರಗಳು, ಭಯದ ವಾತಾವರಣ ಇವಾಗೂ ಬೇರೆ ಬೇರೆ ಹಂತಕ್ಕಿದೆ. ಸೊ ನಾವು 2025 ರಿಯಾಲಿಟಿನಲ್ಲಿ ನಾವು 1990s 80s ನಡೆದಿರೋದನ್ನು ನಾವು ನೋಡೋದು ಕಷ್ಟ ಆಗತ್ತೆ. ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್ ದಿಸ್ ಇನ್ ಅ ಲಾರ್ಜರ್ ಕಾಂಟೆಕ್ಸ್ಟ್. ಅಲ್ಲೂ ಕೂಡ ಅವತ್ತಿನ ದಿನ ನಮಗೆ ಸೋಷಿಯಲ್ ಮೀಡಿಯಾ ಅನ್ನೋದು ಇರಲಿಲ್ಲ, ನಮಗೆ ಡಿಜಿಟಲ್ ಮೀಡಿಯಾ ಇರಲಿಲ್ಲ, ಸೆಲ್ ಫೋನ್ಸು ಇರಲಿಲ್ಲ. ಎಷ್ಟೋ ಒಂದು 80s 90s ಆ ಟೈಮಿಂದನೂ ಈ ಥರದ್ದು ನಡೀತಾ ಇದೆ ಅಂತ ಬೇರೆ ಬೇರೆದು ಅಂತ ಒಂದು ಮಾತಿದೆ. ಆವಾಗ ನಮಗೆ ಎಷ್ಟೋ ಜನ ಹುಡುಗ ಹುಡುಗಿ ಪ್ರೀತಿ ಪ್ರೇಮ ಅನ್ನೋ ಕಾರಣಕ್ಕೆ ಓಡಿ ಬಂದು ಧರ್ಮಸ್ಥಳದಲ್ಲೇ ಒಂದು ಆಶ್ರಯ ಸಿಗತ್ತೆ ಅಂತ ವಸತಿ ಗೃಹದಲ್ಲಿದ್ದು ಅಲ್ಲೂ ಕೂಡ ಬೇರೆ ಬೇರೆದು ಆಗಿರಬಹುದು ಅಂತ ಮಾತುಗಳಿದೆ. ಆಮೇಲೆ ಪೊಲೀಸ್ ವ್ಯವಸ್ಥೆನೂ ಕೂಡ ನಾನು ನೋಡಿದಾಗ 2000-2015 ಅನ್ಐಡೆಂಟಿಫೈಡ್ ಬಾಡಿ ರೆಕಾರ್ಡ್ಸನ್ನು ಅಳಿಸಿದ್ದಾರೆ, ಸುಟ್ಟಾಕಿದ್ದಾರೆ. ಅದೆಲ್ಲ ಒಂದು ಕಡೆ ಅದನ್ನು ಡಿಲೀಟ್ ಮಾಡಿದ್ದಾರೆ ಅಂತಲೂ ಮಾತಿದೆ. ಸೊ ದೀಸ್ ಆರ್ ಸಿಸ್ಟಮಿಕ್ ಫೇಲಿಯರ್ಸ್. ಜೊತೆ ಏನಾಗಿದೆ ಅಂತ ನಾವು ಹುಡುಕಾಟದಲ್ಲಿ ನಮಗೆ ಹೊರಗೆ ಬರಬೇಕು ಸತ್ಯ. ನಾನು ಯಾವತ್ತೂ ಕೂಡ ಒಂದು ವ್ಯಕ್ತಿ ಹೆಸರೋ, ಒಂದು ಕುಟುಂಬದ ಹೆಸರೋ, ಅಥವಾ ಯಾವುದೇ ಒಂದು ಧರ್ಮದ ಮೇಲೆ ಹಾಕೋದು, ಅದು ಯಾವುದೇ ಕಾರಣಕ್ಕೂ ಸದ್ಯಕ್ಕೆ ಅದು ಯಾವುದೇ ರೀತಿ ನಾವು ಮಾಡಲೂಬಾರ್ದು. ಅದು ಸತ್ಯ, ಅದು ಸರಿನೂ ಅಲ್ಲ. ನಮಗೆ ಸತ್ಯ ಏನಿದೆ ಅಂತ ಹೊರಗೆ ಬರಲಿ. ಒಂದು ಇನ್ವೆಸ್ಟಿಗೇಷನ್ ಆಗಿ, ಈ SIT ಇನ್ವೆಸ್ಟಿಗೇಷನ್ನು ಆಗಿರೋದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅದು ಕೂಡ ಸರ್ಕಾರದ ಇಚ್ಛಾಶಕ್ತಿ ಅನ್ನೋದಕ್ಕಿಂತ ಸೋಷಿಯಲ್ ಮೀಡಿಯಾ ಪ್ರೆಷರ್ಗಳು, ಒಂದು ಒಂದು ಲಾಯರ್ಸು, ಒಂದು ಆ್ಯಕ್ಟಿವಿಸ್ಟು, ಹೋರಾಟಗಾರರಿಂದ ಸೇರಿ ಅದನ್ನು ಮಾಡಿಸಿದ್ರು. ಸೊ ನಮಗೆ ವಿ ವಾಂಟ್ ದ ಟ್ರೂತ್. ಆ ಧರ್ಮಸ್ಥಳ ಅನ್ನೋದೊಂದು ಊರು, ಕರೆಕ್ಟ್. ಯಾವುದೇ ಊರಿನಲ್ಲಿ ಏನೇ ಅನ್ಯಾಯ ನಡೆದ್ರು ಕರ್ನಾಟಕದಲ್ಲಿ, ದೇಶದಲ್ಲಿ, ಅದನ್ನು ನಾವು ಇನ್ವಾಲ್ವ್ ಆಗಿ ಅದನ್ನು ಸರಿಪಡಿಸೋದು ನಮ್ಮ ಉದ್ದೇಶ ಆಗಬೇಕು. ಮತ್ತು ನಾನು ಧರ್ಮಕ್ಕೆ ಸೀಮಿತ ಮಾಡೋನಲ್ಲ. ಅದು ಹಿಂದೂ ಧರ್ಮದ ಭಕ್ತರೂ ಇರ್ತಾರೆ, ಜೈನ ಧರ್ಮ ಭಕ್ತರೂ ಇರ್ತಾರೆ. 1970ರಲ್ಲಿ
ಸರ್ಕಾರ ಪ್ರಕಟಣೆ ಮಾಡಿರೋ ಮಾಹಿತಿಗಳ ಪ್ರಕಾರ ಅದು ಬೌದ್ಧ ಧರ್ಮದ್ದು ಒಂದು ಶ್ರೇಷ್ಠವಾದ ಒಂದು ಸ್ಥಳ ಅಂತಲೂ ಗೊತ್ತಿದೆ. ಸೊ ಎಷ್ಟೋ ಜನ ಭಕ್ತಿ ಇರೋರು ಕೂಡ, ಅದರ ಮೇಲೆ ನಂಬಿಕೆ ಇರೋನು ಕೂಡ, ಮಂಜುನಾಥ ಸ್ವಾಮಿ ಬಗ್ಗೆ ನಂಬಿಕೆ ಇರೋರು ಕೂಡ ಇಲ್ಲಿ ಏನು ಅನ್ಯಾಯ ಆಗ್ತಾ ಇದೆ ಅದನ್ನು ಸರಿಪಡಿಸ್ಬೇಕು ಅನ್ನೋದು ಎಲ್ಲ ರೀತಿ ನಿಂತಿದ್ದಾರೆ. ಸೊ ಇದು ಒಂದು ಸಿದ್ಧಾಂತದ ಹೋರಾಟ ಅಥವಾ ಒಂದು ಪಕ್ಷದ ಹೋರಾಟ ಅಲ್ಲ. ಇದು ಬಲಪಂಥಿ, ಎಡಪಂಥಿ, ಮಧ್ಯಪಂಥಿ, ನಮ್ಮದೇ ಆದ ಸಮಾನತವಾದ ಸತ್ಯಪಂಥಿ ಮತ್ತು ಎಲ್ಲ ಒಂದು ನ್ಯಾಯಕ್ಕೋಸ್ಕರ ಸಂವಿಧಾನ ಎತ್ತಿ ಹಿಡಿಯೋ ವ್ಯಕ್ತಿಗಳಿಗೆ ಸತ್ಯ ಹೊರಗೆ ಬರಬೇಕು ಹೊರತು ಇಟ್ ಈಸ್ ನಾಟ್ ಅಗೇನ್ಸ್ಟ್ ಎನಿಬಡಿ, ಇಟ್ ಈಸ್ ಫಾರ್ ಟ್ರೂತ್ ಅಂತ ಹೇಳಿದ್ರೆ ಸುಳ್ಳು. ನಿಜ ಸರ್. ಯಾಕಂದರೆ ತುಂಬ ತುಂಬ ಅದ್ಭುತವಾದ ಮಾತುಗಳನ್ನ ಹಾಡಿದರೆ. ಯಾಕಂದರೆ ಇವತ್ತಿನ ದಿನ ನಡೀತಿರುವಂತಹ ಒಂದು ಬೆಳವಣಿಗೆಗಳನ್ನು ನೋಡಿದಾಗ ಸರ್, ಯಾಕಂದರೆ ಒಬ್ಬ ಮನುಷ್ಯನ ನಂಬಿಕೆ ಸರ್, ಧರ್ಮಸ್ಥಳ ಇರಬಹುದು, ಬಟ್ ಆ ಮಂಜುನಾಥನ ಮೇಲೆ ಇರುವಂತಹ ಒಂದು ನಂಬಿಕೆ, ಮನುಷ್ಯನ ಯಾವುದೇ ಒಂದು ವಿಚಾರದಲ್ಲಿ ನಂಬಿಕೆಗೆ ನಾವು ದ್ರೋಹವನ್ನು ಮಾಡುವಂಥ ಕೆಲಸವನ್ನು ಮಾಡಬಾರ್ದು. ಬಟ್ ಈ ಥರದ್ದು ಪ್ರಕರಣಗಳಾದಾಗ ಎಲ್ಲೋ ಒಂದು ಕಡೆ ಮನುಷ್ಯನ ಮನಸ್ಸಿನ ಮೇಲೆ ಅಗಾಢವಾದಂತಹ ಒಂದು ಪ್ರಭಾವ ಬೀರುವಂತಹ ಸಾಧ್ಯತೆಗಳು ತುಂಬ ಇರುತ್ತೆ. ಬಟ್ ಈ ಒಂದು ವಿಚಾರದಲ್ಲಿ ಇವಾಗ ಸರ್ಕಾರ ತಗೊಂಡಂತಹ ನಿರ್ಧಾರ ಇರಬಹುದು ಮತ್ತು ಅಲ್ಲಿನ ಗ್ರಾಮಸ್ಥರು ತೊಗೊಂಡಿರುವಂತಹ ನಿರ್ಧಾರ ಇರಬಹುದು, ಕೆಲವೊಂದಿಷ್ಟು ಮಾಧ್ಯಮಗಳ ನಿಲುವು ಇರಬಹುದು. ಸೊ ಇದನ್ನು ನೋಡಿದಾಗ ಸರ್, ಅಂದರೆ ಅದು ಸಾಕ್ಷಿಗಳು ಇನ್ನೂ ನಡೀತಾ ಇರುವಂಥದ್ದು, ಇನ್ನೂ ಸಿಗ್ತಾ ಇರುವಂಥದ್ದನ್ನು ನೋಡಿದಾಗ, ಬಟ್ ಎಲ್ಲ ಒಂದು ಕಡೆ ನಿಮಗೆ ವೈಯಕ್ತಿಕವಾಗಿ ಕೊನೆಯದಾಗಿ ಅಂದರೆ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ನೀವು ಹೇಳುವಂಥದ್ದಾದರೆ, ನೀವು ಪ್ರತ್ಯಕ್ಷವಾಗಿ ಕೆಲವೊಂದಿಷ್ಟು ಫ್ಯಾಮಿಲಿಗಳನ್ನು ನೀವು ನೋಡಿದಂಥವರಾಗಿ ಮುಂದೆ ಏನೆಲ್ಲ ಆಗಬಹುದು ಅಂತ ನಿಮ್ಮ ಆಲೋಚನೆಗಳಿದೆ ಸರ್ ಈ ಒಂದು ವಿಚಾರದಲ್ಲಿ? ನಿನ್ನೆ ಅಥವಾ ಇತ್ತೀಚೆಗೆ ಕೆಲವು ಯೂಟ್ಯೂಬರ್ಸ್ ಮೇಲೆ ಅಟ್ಯಾಕ್ ಆಗಿದೆ. ನಮಗೆ ಹಿಂಸೆ ಅನ್ನೋದು ಯಾವತ್ತೂ ಅದು ಪರಿಹಾರ ಅಲ್ಲ. ಹಿಂಸೆ ಅನ್ನೋದು ಯಾವತ್ತೂ ಅದನ್ನು ಒಪ್ಪಕ್ಕಾಗಲ್ಲ ಸಮಾಜದಲ್ಲಿ. ಅದು ಯಾವತ್ತೂ ನಿಮಗೆ ಅದರಿಂದ ನೀವು ಬಾಯಿ ಮುಚ್ಚಿಸೋದಲ್ಲ, ನಿಮಗೆ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಜನರಿಂದ ವಿರೋಧ ಬರೋದು ಹೊರತು ಅದರಿಂದ ಯಾವ ಒಂದು ನಿಮಗೆ ಆಗೋ ಉದ್ದೇಶನೂ ಆಗಲ್ಲ. ನಮ್ಮ ಪ್ರಕಾರ ಯಾರೇ ಹಿಂಸೆ ಮಾಡೋದು ಪೊಲೀಸ್ ಅದರ ಕ್ರಮ ತೊಗೊಂಡು ಅವ್ರ ಮೇಲೆ ಒಂದು ಕೇಸ್ ಹಾಕಿ ಅವ್ರನ್ನ ಕರೆಕ್ಟಾಗಿ ತಕ್ಕ ಒಂದು ಕಾನೂನು ಅಡಿಯಲ್ಲಿ ಶಿಕ್ಷೆ ಆಗಬೇಕು. ಬಟ್ ಈ ಒಂದು ಮೀಡಿಯಾ ವಿಚಾರ ಬಂದಾಗ ಇವತ್ತು ಯೂಟ್ಯೂಬರ್ಸ್ ಮೇಲೆ ನಿಮಗೆ ಅವ್ರ ಕಂಟೆಂಟ್ ಇಷ್ಟ ಇಲ್ಲ ಅಂದರೆ ನೀವೇನು ಮಾಡ್ಬೋದು ಅಂದರೆ ನಿಮ್ಮದೇ ಒಂದು ಯೂಟ್ಯೂಬ್ ಚಾನಲ್ ಸೇರಿ ನಿಮ್ಮದೇ ಶುರು ಮಾಡಿ ನೀವೇ ನಿಮ್ಮ ಸತ್ಯಗಳು ಜನರ ಮುಂದೆ ಇಡಿ. ದಿಸ್ ಇಸ್ ಅ ಫೈಟ್ ಫಾರ್ ವಾಟ್ ಈಸ್ ಟ್ರೂತ್, ದಿಸ್ ಇಸ್ ಅ ಫೈಟ್ ಫಾರ್ ಹಿಸ್ಟರಿ, ದಿಸ್ ಇಸ್ ಅ ಫೈಟ್ ಫಾರ್ ಜಸ್ಟಿಸ್, ದಿಸ್ ಇಸ್ ಅ ಫೈಟ್ ಫಾರ್ ದ ಡೆಮೊಕ್ರಾಟಿಕ್ ಈಥೋಸ್. ನಮ್ಮ ಪ್ರಜಾಪ್ರಭುತ್ವದ ಒಂದು ಒಂದು ಉದ್ದೇಶ ಮತ್ತು ಅದರ ಒಂದು ಪರಿಕಲ್ಪನೆಗೆ ಒಂದು ಸಂಘರ್ಷ ಅಂತ ಹೇಳೋದು ಸುಳ್ಳಿಲ್ಲ. ಸೊ ನಮಗೆ ನಾವು ಒಂದು ಕತೆ, ಇದೆಲ್ಲ ಬೇರೆ ಬೇರೆಯವರು ಬೇರೆ ಬೇರೆ ಥರ ಕತೆ ಕಟ್ತಾ ಇದ್ದಾರೆ, ಬೇರೆ ಬೇರೆ ಪಕ್ಷಗಳು ಬೇರೆ ಬೇರೆ ಸಿದ್ಧಾಂತಗಳು ಕತೆ ಕಟ್ತಾ ಇದ್ದಾರೆ. ನಾವು ಒಂದು ಕತೆ ಇಡ್ತೀವಿ ಜನರ ಮುಂದೆ, ಬಟ್ ನಮ್ಮ ಕಥೆಯಲ್ಲಿ ಸಾಕ್ಷ್ಯಾಧಾರ ಇರುತ್ತೆ, ಸಾಕ್ಷಿ ಇರುತ್ತೆ, ವೈಜ್ಞಾನಿಕವಾಗಿರುತ್ತೆ. ಅದಕ್ಕೆ ನಾವು ಬೇರೆ ಬೇರೆ ಎವಿಡೆನ್ಸ್ ಕೊಡ್ತೀವಿ. ಸೊ ನಾವು ಆ ಒಂದು ಕತೆ ಜನರ ಮುಂದೆ ಇಟ್ಟು ಅದನ್ನು ಕನ್ವಿನ್ಸಿಂಗ್ ಆಗಿ ಹೇಳಿದ್ರೆ ಜನನೂ ಕೂಡ ನಮಗೆ ಇಲ್ಲಪ್ಪ ಇದರಲ್ಲಿ ಸತ್ಯ ಇದೆ ಅಂತ ಕನ್ವಿನ್ಸ್ ಆಗ್ತಾರೆ ಅಂತ ನಮ್ಮ ನಂಬಿಕೆ ಇದೆ. ನಾವು ಯಾರು ಬಾಯಿ ಮುಚ್ಚಿಸೋ ಪ್ರಶ್ನೆ ಬರಲ್ಲ, ಬಟ್ ಅದರ ಜೊತೆ ನಮಗೆ ರೆಸ್ಪಾನ್ಸಿಬಿಲಿಟಿನೂ ಇರುತ್ತೆ. ಸತ್ಯ ಅಸತ್ಯಗಳು ಹೇಳೋದ್ರಲ್ಲಿ ಅದು ಯಾವುದೇ ಒಳ್ಳೇದಾಗಲ್ಲ, ಅದು ಒಳ್ಳೆ ಬೆಳವಣಿಗೆ ಅಲ್ಲ. ನಾವು ಮಾತಾಡೋದ್ರಲ್ಲಿ ಎಲ್ಲ ಸತ್ಯಗಳು ಹೇಳಬೇಕು ಹೇಳಬಾರ್ದು ಅದು ಬೇರೆ ಪ್ರಶ್ನೆ, ಅದು ಒಂದು ನೀವು ವೈಯಕ್ತಿಕವಾಗಿ ನೀವು ತೀರ್ಮಾನ ಮಾಡಬೇಕು. ಬಟ್ ನೀವು ಹೇಳೋದೆಲ್ಲ ಸತ್ಯ ಆಗಿರಬೇಕು. ಸೊ ನಾವು ಇದನ್ನು ಕೂಡ ನಾನು ಯಾವತ್ತಾದರೂ ಮಾತಾಡಿದ್ರೆ ಮೇನ್ ಸ್ಟ್ರೀಮ್ ಮೀಡಿಯಾ ಮತ್ತು ಎಲ್ಲ ಮೀಡಿಯಾ ಚಾನೆಲ್ಗಳು ಅಕ್ಸೆಪ್ಟೆಡ್ ಕ್ರೆಡಿಬಲ್ ಮೀಡಿಯಾ ಸೋರ್ಸಸ್ಸಿಂದ ಏನೇನು ಬರುತ್ತೋ ಅದನ್ನೇ ನಾನು ಜನರ ಮುಂದೆ ಇಟ್ಟು ನಾವು ಅದನ್ನು ಹೆಂಗೆ ಒಂದು ಜನಪರವಾಗಿ ಅದನ್ನು ಇಂಟರ್ಪ್ರೆಟ್ ಮಾಡಿ ಅದನ್ನು ಸತ್ಯ ನಾನು ಇಷ್ಟು ವರ್ಷಗಳಿಂದ ಹೇಳಿದ್ದೀನಿ. 14-15 ವರ್ಷಗಳಿಂದ ನಾನೇನು ಚಳುವಳಿಯಲ್ಲಿ ಇದೆನೋ ಅದು ಯಾವ ವಿಚಾರ ಬೇಕಾದರೂ ನೀವು ಯಾವುದೇ ಒಂದು ಟ್ವೀಟೋ ಯಾವುದೇ ವಿಚಾರ ನೀವು ಬಂದು ನೀವೇ ರಿಸರ್ಚ್ ಮಾಡಿ. ಇವಾಗ ನಮಗೆ ಮಾಹಿತಿಗಳು ನಮ್ಮ ಬೆರಳು ತುದಿಗಳಲ್ಲಿದೆ. ವಿಶ್ಲೇಷಣೆ ಮತ್ತು ಒಂದು ವಿಮರ್ಶಾತ್ಮಕ ಚಿಂತನೆಗಳು ಬೆರಳು ತುದಿನಲ್ಲಿಲ್ಲ, ಬಟ್ ನಮಗೆ ಮಾಹಿತಿ ಸಿಗೋದು, ಇನ್ಫಾರ್ಮೇಷನ್ ಸಿಗೋದು ಬೆರಳು ತುದಿನಲ್ಲಿದೆ. ಅದನ್ನು ನೀವು ಹುಡುಕಿ ಅದನ್ನು ರಿಸರ್ಚ್ ಮಾಡಿ. ಸೊ ವಿತ್ ಗ್ರೇಟ್ ಪವರ್, ಮೀಡಿಯಾ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಡಿಜಿಟಲ್ ಮೀಡಿಯಾ ಆಗಿರ್ಬೋದು, ವಿತ್ ಗ್ರೇಟ್ ಪವರ್ ಆಲ್ಸೋ ಕಮ್ಸ್ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ. ಆ ರೆಸ್ಪಾನ್ಸಿಬಿಲಿಟಿನ ನಾವು ಉಳಿಸಿ ಅದನ್ನು ಒಂದು ರೀತಿ ಮುಂದುವರೆದ್ರೆ ನಾವು ಸತ್ಯ ತೊಗೋಬೋದು. ನಿಮಗೆ ಅಷ್ಟೊಂದು ನಿಮ್ಗೆ ಯಾವ ರೀತಿ ನೀವು ನೋಡ್ತೀರೋ ನೀವು ಜನರ ಮುಂದೆ ಇಡಿ. ಈ ಯಾವ ಹಿಂಸೆ ನಮಗೆ ಒಪ್ಪಕ್ಕಾಗಲ್ಲ. ಡೆಮೋಕ್ರಸಿ ನಾವು ಬೆಳೆಸೋದು ಭಾಳ ಮುಖ್ಯ. ಆ್ಯಂಡ್ ನಮಗೆ ಯಾವ ಧರ್ಮದ ವಿರುದ್ಧ ಅಲ್ಲ, ಯಾವ ವ್ಯಕ್ತಿ ವಿರುದ್ಧ ಅಲ್ಲ, ಸತ್ಯದ ಪರ, ನ್ಯಾಯದ ಪರ ಅನ್ನೋದು ನಮ್ಮ ಮುಖ್ಯ ಉದ್ದೇಶ. ಸೊ ಇದನ್ನು ಧರ್ಮಸ್ಥಳ ಆಗಿರ್ಬೋದು, ಇವಾಗ ನಮಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಸಂಘರ್ಷಗಳು ನಡೀತಾ ಇದೆ ಇವಾಗ.
ಆ್ಯಂಡ್ ಅದು ನಮಗೆ ಇವತ್ತಿನ ದಿನದ ಸಮಸ್ಯೆ ಅನ್ನೋಕ್ಕಿಂತ ಎಷ್ಟೋ ವರ್ಷಗಳು ಪವರ್ ಸ್ಟ್ರಕ್ಚರ್ ಕೆಲವ್ರನ್ನ ಬೆನಿಫಿಟ್ ಮಾಡೋಕ್ಕೆ ಮುಚ್ಚಾಕೋ ರೀತಿಯಲ್ಲಿ ಇದ್ದರೂ ಆ ಕಾರಣ ಆಗಿರ್ಬೋದು. ಬಟ್ ಇವಾಗ ಒಂದು ಕ್ಲೆನ್ಸಿಂಗ್ ಪ್ರಾಸೆಸ್ಸಲ್ಲಿ ನಡೀತಾ ಇದೆ. ಇದು ಒಂದು ಕ್ಲೆನ್ಸಿಂಗ್ ಪ್ರಾಸೆಸ್. ಅದು ಸತ್ಯತೆ ಹೊರಗೆ ಬರಲಿ, ನಾವು ಆರೋಗ್ಯಕರವಾದ ಚರ್ಚೆ ಮಾಡೋಣ. ಆ್ಯಂಡ್ ಇವಾಗ ಎಷ್ಟೋ ಜನ SITನೂ ಕೂಡ ನಂಬಿಕೊಂಡು ಅದರ ಮೇಲೆ ಕಾನ್ಫಿಡೆನ್ಸ್ ಇಟ್ಟು ಜನ ಅವರು ಸತ್ಯ ಹೇಳ್ತಾ ಇದ್ದಾರೆ. ಅದಾಗಲಿ, ಟ್ರೂತ್ ಹೊರಗೆ ಬರಲಿ, ಜಸ್ಟಿಸ್ ಹೊರಗೆ ಬರಲಿ ಅಂತ ನಿರೀಕ್ಷೆ ಮಾಡ್ತೀವಿ. ನಮಗೆ ಯಾವ ಒಳ ಒಪ್ಪಂದಗಳು ಇಟ್ಕೊಂಡು ಅಥವಾ ಬೇರೆ ಪವರ್ಫುಲ್ನ ಪ್ರೊಟೆಕ್ಟ್ ಮಾಡೋದಕ್ಕಿಂತ ಸತ್ಯ, ನ್ಯಾಯ, ನಾವೆಲ್ಲರೂ ಸರಿ ಸಮಾನರು. ನೋಡಿ ರವಿಕುಮಾರ್ ಅವರೇ, ನಾನು ಯಾವಾಗಲೂ ಹೇಳ್ತೀನಿ, ನಮ್ಮ ಮನಸ್ಸಿನಲ್ಲಿ ಎಲ್ಲರೂ ಮನುಷ್ಯರು, ನಮ್ಮ ಸಿದ್ಧಾಂತ ಎಲ್ಲ ಮನುಷ್ಯರು ಸರಿ ಸಮಾನರು. ಕರೆಕ್ಟ್. ಬಟ್ ಎಲ್ಲ ಆಲೋಚನೆಗಳು ಸರಿ ಸಮಾನ ಅಲ್ಲ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಯಾಕಂದರೆ ಸಾಕಷ್ಟು ವಿಚಾರಗಳನ್ನು ನಮಗೆ ಸಾಕಷ್ಟು ಮಾತಾಡೋದು ನಾವು ಆ್ಯಕ್ಚುಲಿ. ಯಾಕಂದರೆ ನಿಮ್ಮ ಆಲೋಚನೆಗಳಿರಬಹುದು, ನಿಮ್ಮದಾದಂಥ ಒಂದು ವೈಯಕ್ತಿಕ ಅಂದರೆ ಸೈದ್ಧಾಂತಿಕ ಒಲವುಗಳಿರ್ಬೋದು, ಎಲ್ಲವನ್ನು ನೋಡಿದಾಗ ನಿಜಕ್ಕೂ ನಂಗೆ ಎಲ್ಲ ಒಂದು ಕಡೆ ನಿಮ್ಮ ಆಸೆಗಳೇನಿದೆ, ನಿಮ್ಮ ಒಲವು ಏನಿದೆ, ಅದೆಲ್ಲದೂ ಕೂಡ ಒಳ್ಳೇದಾಗಲಿ ಅಂತ ಕೂಡ ನಾವು ಕೂಡ ಅಷ್ಟು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ರವಿಕುಮಾರ್ ಅವರೇ, ಧನ್ಯವಾದಗಳು. ಅಷ್ಟು ಬೇಗ ವಾಹಿನಿಗೂ ನಾನು ಧನ್ಯವಾದಗಳು ಹೇಳಿಕ್ಕೆ ಇಷ್ಟಪಡ್ತೀನಿ. ನೀವು ಕೂಡ ಸತ್ಯನ ನೋಡಿದು ಜನರಿಗೆ ವಿಚಾರಗಳು ತಲುಪಿಸೋ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಒಳ್ಳೆಯದಾಗಲಿ. ನನಗೂ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ವೀಕ್ಷಕರೇ, ನೋಡ್ತಾ ಇದ್ರಿ, ಸಾಕಷ್ಟು ವಿಚಾರಗಳನ್ನು ನಾವು ಚೇತನ್ ಸರ್ ಜೊತೆಗೆ ಮಾತಾಡಿದ್ವಿ. ಇದೇ ರೀತಿ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ನಾನು ರವಿಕುಮಾರ್.